ನಮಸ್ಕಾರ ವೀಕ್ಷಕರೇ, ರಾಯಲ್ ಪ್ರಾಪರ್ಟೀಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ನೇಹ ಸಾವಂತ್. ವೀಕ್ಷಕರೇ, ಬೆಂಗಳೂರಂತಹ ದೊಡ್ಡ ಮಹಾನಗರದಲ್ಲಿ ತಮ್ಮದೇ ಆದಂತಹ ಒಂದು ಸ್ವಂತ ಮನೆಯನ್ನ ನಿರ್ಮಾಣ ಮಾಡ್ಕೋಬೇಕು ಅನ್ನುವಂತಹ ಕನಸು ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಒಂದು ಸ್ವಂತ ಪ್ಲಾಟ್ ಅನ್ನ ಖರೀದಿ ಮಾಡ್ಕೊಂಡು ಇಟ್ಕೋಬೇಕು, ಫ್ಯೂಚರ್ ಇಂಟೆನ್ಷನ್ಸ್ ಎಲ್ಲರದ್ದು ಕೂಡ ಇದ್ದೇ ಇರುತ್ತೆ. ಆದ್ರೆ ಇಂತಹ ದೊಡ್ಡ ಮಹಾನಗರದಲ್ಲಿ ಕೋಟ್ಯಾಂತರ ರೂಪಾಯಿಗೆ ಸೈಟ್ಗಳು ಸೇಲ್ ಆಗ್ತಾ ಇರೋದ್ರಿಂದ ಕೆಲವಷ್ಟು ಮಧ್ಯಮ ವರ್ಗದ ಜನರ ಕನಸು ಕನಸಾಗಿಯೇ ಉಳ್ಕೊಳ್ಳುತ್ತೆ. ಸೊ ಹೀಗಾಗಿ ನಿಮ್ಮ ಕನಸು ನನಸಾಗಬಹುದು ಅಂತ ರಾಯಲ್ ಪ್ರಾಪರ್ಟೀಸ್ ಅವರು ಹೇಳ್ತಾ ಇದ್ದಾರೆ. ಈ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನ ನೀಡೋದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಜನರಲ್ ಮ್ಯಾನೇಜರ್ ಆಗಿರುವಂತಹ ಹೇಮಂತ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಹೇಮಂತ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಹೇಳ್ತಾ ಇದ್ದೆ, ಇಲ್ಲಿ ಬೆಂಗಳೂರಂತಹ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಕೋಟ್ಯಾಂತರ ರೂಪಾಯಿಗೆ ಸೈಟ್ಗಳು ಸೇಲ್ ಆಗ್ತಾ ಇದೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್, ತಾವು ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಮಾರಾಟ ಮಾಡ್ತಾ ಇದ್ದೀರಾ ಸೈಟ್ಗಳನ್ನ. ತಮ್ಮ ಕಂಪನಿ ಬಗ್ಗೆ ತಿಳಿಸ್ಕೊಡಿ. ಈಗ ರಾಯಲ್ ಪ್ರಾಪರ್ಟೀಸ್ ಮೇಜರ್ ಉದ್ದೇಶ ಬಂದು ಪ್ರತಿಯೊಬ್ಬರಿಗೂ ಅಂದ್ರೆ ಸ್ವಂತ ನಿವೇಶನ ಮಾಡ್ಕೋಬೇಕು, ಅಂದ್ರೆ ಒಂದು ಸ್ವಂತ ಸೈಟ್ ಖರೀದಿ ಮಾಡ್ಕೋಬೇಕು ಅನ್ನೋ ಉದ್ದೇಶದಲ್ಲಿ ಸಾಮಾನ್ಯ ವರ್ಗದ ಜನರು, ಅಂದ್ರೆ ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು, ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು, ಅವರೆಲ್ಲ ಒಂದು ಸ್ವಂತ ನಿವೇಶನ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಒಂದು ನಮ್ದು ರಾಯಲ್ ಪ್ರಾಪರ್ಟೀಸ್ ಮೋಟಿವ್ ಇಟ್ಕೊಂಡು ಮಾಡ್ತಾ ಇದೀವಿ. ಸೊ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಸ್ವಂತ ನಿವೇಶನ, ಒಂದು ಸೈಟ್ ಖರೀದಿ ಮಾಡಬೇಕು ಅನ್ನೋ ಉದ್ದೇಶ ಇದ್ದೇ ಇರುತ್ತೆ. ಸೊ ಕೆಲವು ಗೊಂದಲಗಳಿಂದ ಅವರು ಹಿಂದೆ ಸರಿದಿರ್ತಾರೆ. ಅವ್ರ ಕನಸುಗಳನ್ನ ನನಸು ಮಾಡ್ಕೊಳ್ಳೋಕೆ ಸ್ವಲ್ಪ ಗೊಂದಲಗಳಿರುತ್ತೆ. ಸೊ ನನಗೆ ಎಲ್ಲಿ ಸೈಟ್ಗಳು ಸಿಗ್ಬೋದು ಅನ್ನೋದು ಮೇಜರ್. ಅವ್ರಿಗೆ ನನಗೆ ಕರೆಕ್ಟ್ ಆಗಿ ಸಿಗುತ್ತಾ, ನಾಳೆ ದಿನ ಮಾರಿದ್ರು ಕೂಡ ನನಗೆ ಒಳ್ಳೆ ರಿಟರ್ನ್ ಸಿಗುತ್ತಾ, ಇಲ್ಲ ಮನೆ ಕಟ್ಕೊಂಡಿರ್ಬೋದಾ ಅನ್ನೋ ಆಲೋಚನೆಗಳು ತುಂಬಾ ಇರುತ್ತೆ. ಸೊ ಈಗ ರಾಯಲ್ ಪ್ರಾಪರ್ಟೀಸ್ ಕಡೆಯಿಂದ ನಾವು ಮೇಜರ್ ಆಗಿ ವರ್ಕ್ ಮಾಡುವಂತದ್ದೇ ಒಂದು ಡಿಮ್ಯಾಂಡ್, ಒಂದು ಏನ್ ಡೆವಲಪ್ಮೆಂಟ್, ಒಂದು ಡಾಕ್ಯುಮೆಂಟ್, ಈ 3 ಡಿ ಇಟ್ಕೊಂಡು ನಾವು ವರ್ಕ್ ಮಾಡುವಂತದ್ದು. ಸೊ ಆಲ್ಮೋಸ್ಟ್ ಕಸ್ಟಮರ್ ಪರವಾಗಿ ಒಂದು 90% ನಾವು ಕೆಲಸ ಮುಗಿಸಿರ್ತೀವಿ. ಇನ್ನು ರೆಸ್ಟ್ ಆಫ್ 10% ಅವರು ಜಾಗ ನೋಡಿ, ಸೈಟ್ ವಿಸಿಟ್ ಮಾಡಿ, ಬುಕಿಂಗ್ ಮಾಡ್ಕೊಂಡು ಒಂದು ಸ್ವಂತ ನಿವೇಶನ ಮಾಡ್ಕೋಬೇಕು. ಅಂದ್ರೆ ಬೆಂಗಳೂರಲ್ಲಿ ಯಾವೆಲ್ಲ ಕಡೆಗಳಲ್ಲಿ ತಮ್ಮ ಪ್ರಾಜೆಕ್ಟ್ಸ್ ಇದೆ? ಪ್ರೀವಿಯಸ್ ಈಗ ನಂದು ರಾಯಲ್ ಪ್ರಾಪರ್ಟಿ ಸ್ಟಾರ್ಟ್ ಆಗಿ ಒಂದು 4 ವರ್ಷದಿಂದ ಸ್ಟಾರ್ಟ್ ಆಗಿದೆ. ಸೊ ಅವಾಗ 4 ವರ್ಷದಿಂದ ಎಲ್ಲಿ ಡೆವಲಪ್ಮೆಂಟ್ ನಡೀತಿತ್ತು, ಈಗ ಎಲ್ಲ ಡೆವಲಪ್ಡ್ ಆಗಿದೆ. ಮೇಜರ್ ಟೌನ್ಸ್ ಕರಿತೀವಿ ನಾವು. ನೆಲಮಂಗಲ ಸರೌಂಡಿಂಗ್ಸ್ ಒಂದು 8 ಟೌನ್ಗಳು ಬರುತ್ತೆ. ಸೊ ಈಗ ಪ್ರೆಸೆಂಟ್ ಡೆವಲಪ್ಮೆಂಟ್ ಆಗ್ತಿರೋ ಜಾಗ ಅಂತಂದ್ರೆ ನಿಮ್ಗೆ ನೆಲಮಂಗಲ, ದಾಬಾಸ್ಪೇಟೆ ಅಂತಾನೆ ಹೇಳ್ಬೋದು. ಸೊ ನೆಲಮಂಗಲದಿಂದ ಟುವರ್ಡ್ ದೊಡ್ಡಬಳ್ಳಾಪುರ, ಸೊ ಅಂದ್ರೆ ಅದು ಸ್ಟೇಟ್ ಹೈವೇ ಅಂತ ಕರಿತೀವಿ. ಇನ್ನೊಂದು ಮತ್ತೆ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ರೋಡ್ ಹೋಗುವಂತ ಜಾಗ ಅದು. ಸೊ ನಿಮಗೆ 330 ಫೀಟ್ ವೈಡ್ ಆಗ್ತಿರುವಂತ ಜಾಗ, ಅಂದ್ರೆ ನಿಮ್ಗೆ ಇಂಟರ್ನ್ಯಾಷನಲ್ ಕಾರಿಡಾರ್ ರೋಡ್ ಅಂತಾನೆ ಕರಿತೀವಿ. ಸೊ ಅಲ್ಲಿ ನಾವು ಚಿಕ್ಕಮದುರೆ ಅಂತ ಬರುತ್ತೆ, ಆಫ್ಟರ್ ರೈಲ್ವೆಗಳಲ್ಲಿ ಚಿಕ್ಕಮದುರೆ ಟೌನ್ ಬರುತ್ತೆ. ಸೊ ಹೋಬ್ಳಿ ಸಾಕಷ್ಟು ಡೆವಲಪ್ಮೆಂಟ್ ಕಾಣ್ತಿರುವಂತ ಜಾಗ. ಆ ವಿಲೇಜ್ಗೆ ಅಟ್ಯಾಚ್ ಆಗಿ ಮಾಡಿರೋದು ರಾಯಲ್ ಪ್ಯಾರಡೈಸ್ ಅಂತ ಹೇಳಿ ಬಡಾವಣೆ. ಓಕೆ, ಈಗ 2030 ಅಥವಾ 2040 ಸೈಟ್ ಖರೀದಿ ಮಾಡಬೇಕು ಅಂದ್ರೆ ಎಕ್ಸಾಕ್ಟ್ ಪ್ರೈಸ್ ಎಷ್ಟಾಗುತ್ತೆ ಸರ್? ಈಗ 2030 ಸೈಟ್ ಬಂದು 4.5 ಲಕ್ಷ ಇದೆ ಜಸ್ಟ್ ನಿಮ್ಗೆ. ಸೊ ಫುಲ್ ಸೈಟ್ ಬಂದು ಅಪ್ರಾಕ್ಸಿಮೇಟ್ ಒಂದು 9 ಲ್ಯಾಕ್ ಆಗುತ್ತೆ, ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ ಕಾಸ್ಟ್ ನಾವು ಇದನ್ನ ಮಾಡ್ಕೊಡ್ತಾ ಇರೋದು. ಸೊ ಗ್ರಾಹಕರಿಗೆ ಒಂದು ಉತ್ತಮವಾದ ಬೆನಿಫಿಟ್. ಸೊ 2030 4.5 ಲಕ್ಷಕ್ಕೆ ಡಿಸಿ ಕನ್ವರ್ಷನ್ ಸೈಟ್ ಅಂತಂದ್ರೆ ಒಂದು ಉತ್ತಮವಾದ ಬೆಲೆಯಲ್ಲಿ ಕೊಡ್ತಾ ಇದೀವಿ ನಾವು. ಸೊ ಈಗ ಸರೌಂಡಿಂಗ್ಸ್ ನಿಮ್ಗೆ ರೆವಿನ್ಯೂ ಸೈಟ್ಗಳು ಈ ಪ್ರೈಸ್ ಸಿಗ್ತಿರಲ್ಲ. ಸೊ ಅಂತದ್ರಲ್ಲಿ ನಿಮ್ಗೆ ಡಿಸಿ ಕನ್ವರ್ಷನ್ 4.5 ಲಕ್ಷಕ್ಕೆ ಅಫೋರ್ಡಬಲ್ ಪ್ರೈಸ್ ಸಿಗ್ತಿದೆ ಅಂತಂದ್ರೆ ನೀವು ಆರಾಮಾಗಿ ಕಣ್ಮುಚ್ಕೊಂಡು ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಅಂದ್ರೆ ಸ್ವಂತ ನಿವೇಶನ ಮಾಡಬೇಕು ಎಲ್ಲರೂ, ಪ್ರತಿಯೊಬ್ರು ಒಂದು ಸೈಟ್ ಕನ್ಸ್ ಕಾಣಬೇಕು. ಸೊ ಬರೀ ಕನ್ಸ್ ಕಾಣೋದಲ್ಲ, ನೀವು ಒಂದು ಹೆಜ್ಜೆ ಮುಂದೆ ಇಟ್ಟು ಸೊ ಅದನ್ನ ನೀವು ರಾಯಲ್ ಪ್ರಾಪರ್ಟೀಸ್ ಆಫೀಸ್ಗೆ ಭೇಟಿ ನೀಡಿದಾಗ ಸೊ ನಿಮ್ಗೆ ಎಲ್ಲಾ ತರ ಕ್ಲಾರಿಟಿ ಸಿಗುತ್ತೆ. ಒಂದು ಸೈಟ್ ಬಗ್ಗೆ ಆಗಿರ್ಬೋದು, ಮತ್ತೆ ನಿಮಗೆ ಸರೌಂಡಿಂಗ್ ಡೆವಲಪ್ಮೆಂಟ್ ಆಗಿರ್ಬೋದು. ಸೊ ನಾವು ಮುಂಚೆನೆ ಹೇಳ್ದಂಗೆ ನಾವು ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡೋದೇ ಡಿಮ್ಯಾಂಡ್, ಡೆವಲಪ್ಮೆಂಟ್ ಮತ್ತೆ ಡಾಕ್ಯುಮೆಂಟ್ ಮೇಲೆ. ಸೊ ಇದೆಲ್ಲ ಕರೆಕ್ಟ್ ಆಗಿ ಪೂರಕವಾಗಿ ನಾವು ಕೊಡ್ತಾ ಇದೀವಿ ಅಂತಂದ್ಮೇಲೆ ಸೊ ಡಿಸಿ ಕನ್ವರ್ಷನ್ ಸೈಟ್ ಅಂದ್ರೆ ಏನು ಅಂತ ಫಸ್ಟ್ ಗ್ರಾಹಕರು ಚೆನ್ನಾಗಿ ತಿಳ್ಕೊಂಡ್ರೆ ಸೊ ಈಗ 4.5 ಲಕ್ಷಕ್ಕೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಿದಾರಪ್ಪ ರಾಯಲ್ ಪ್ರಾಪರ್ಟೀಸ್ ಅನ್ನೋ ಒಂದು ಯೋಚನೆ ಬಂದೇ ಬರುತ್ತೆ ಅವ್ರಿಗೆ. ಸೊ ಆರಾಮಾಗಿ ಅವರು 4.5 ಲಕ್ಷಕ್ಕೆ 20x30 ಸೈಟ್ ಡಿಸಿ ಕನ್ವರ್ಷನ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅಂದ್ರೆ ಬೆಂಗಳೂರಲ್ಲಿ ಇಷ್ಟು ಕಡಿಮೆ ಬೆಲೆಯಲ್ಲಿ ಸೈಟ್ಗಳು ಸೇಲ್ ಮಾಡ್ತಾ ಇದ್ದೀರಾ, ಇದು ಹೇಗೆ ಸಾಧ್ಯ ಆಗುತ್ತೆ ಅಂತ? ಈಗ ಏನಂತಂದ್ರೆ ಮೇಜರು ಬೆಂಗಳೂರಲ್ಲಿ ಎಲ್ಲ ತುಂಬಾ ಜನ ಕನ್ಸ್ ಕಟ್ಕೊಂಡು ಬಂದಿರ್ತಾರೆ, ಸೊ ಬದುಕು ಕಟ್ಕೊಳಕ್ ಬಂದಿರ್ತಾರೆ. ಸೊ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಏನಪ್ಪಾ ಅಂತಂದ್ರೆ ಅವರು ಬಾಡಿಗೆ ಮನೇಲಿ ಇರ್ತಾರೆ. ಸೊ ಅಫ್ಕೋರ್ಸ್ ಬಾಡಿಗೆ ಮನೇಲೆ ಇರಬೇಕು, ಯಾಕಂದ್ರೆ ಬೇರೆ ಊರುಗಳಿಂದ ಬಂದಿರ್ತೀವಿ, ನಮ್ಗೆ ಇಲ್ಲಿ ಯಾವ್ದೇ ಸ್ವಂತ ನಿವೇಶನ ಇರೋದಿಲ್ಲ, ಸ್ವಂತ ಸೈಟು ಅಂತ. ಅಂದ್ರೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಇರೋರೆ 10-20 ವರ್ಷದಿಂದ ಅವರು ಕೂಡ ತೆಗ್ದಿರಕ್ಕಾಗಿರಲ್ಲ. ಯಾಕಂದ್ರೆ ಲ್ಯಾಕ್ ಆಫ್ ನಾಲೆಡ್ಜ್ ಅಂತಾನೆ ಕರಿತೀವಿ ನಾವು. ಅಂದ್ರೆ ಸೈಟ್ ಬಗ್ಗೆ ಅವ್ರಿಗೆ ತುಂಬಾ ನಾಲೆಡ್ಜ್ ಇರೋದಿಲ್ಲ. ಈಗ ಕೆಲವು ಗ್ರಾಹಕರೆಲ್ಲ ಭೇಟಿ ನೀಡಿದ್ದಾರೆ ನಮ್ಮ ಪ್ರಾಪರ್ಟೀಸ್ಗೆ. ಸರ್ ನಾನು ಜಯನಗರದಲ್ಲಿ ಅಷ್ಟು ವರ್ಷದಿಂದ ಇದ್ದೆ, ಸೊ ನಾನು ಹೊಸಕೆರಳಿಲಿ ಅಷ್ಟು ವರ್ಷದಿಂದ ಇದೆ, ಅಂದ್ರೆ ಸಮ್ ಆಫ್ ಏರಿಯಾಗಳಲ್ಲಿ ಇಷ್ಟು ವರ್ಷಗಳಿಂದ ಇದ್ರೂ ಕೂಡ ನಾನು ಒಂದು ಸೈಟ್ ನ ಖರೀದಿ ಮಾಡಕ್ಕಾಗ್ಲಿಲ್ಲ, ಯಾಕಂದ್ರೆ ನಮಗೆ ಕರೆಕ್ಟ್ ಆಗಿ ಗೈಡ್ ಲೈನ್ ಸಿಗ್ಲಿಲ್ಲ. ಸೊ ಅವಾಗ ನಾವು ಪ್ರೈಸ್ ಈಗ 3 ಲಕ್ಷ 4 ಲಕ್ಷಕ್ಕೆಲ್ಲ ಸೈಟ್ ಸಿಕ್ತಿತ್ತು. ಸೊ ನಾವು ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವಾಗ ಲ್ಯಾಕ್ಸ್ ಟುಗೆದರ್ ಹೋಗ್ತಿತ್ತು, ಕೋಟಿಗಟ್ಟಲೆ ಈಗ ಹೋಗ್ತಿದೆ. ಬಟ್ ನಮಗೆ ಗೈಡ್ ಲೈನ್ ಸರಿಯಾಗಿ ಸಿಗ್ಲಿಲ್ಲ ಅನ್ನೋ ಒಂದು ಕಾರಣ ಇರುತ್ತೆ. ಬಾಡಿಗೆ ಮನೇಲಿ ಇರಬೇಕು, ಬಟ್ ಅದು ಟೆಂಪ್ರವರಿ ಆಗಿರ್ಬೇಕು ಅಂತ ಹೇಳ್ತೀನಿ. ಸೊ ಪರ್ಮನೆಂಟ್ ಅದನ್ನ ಮಾಡ್ಕೊಳ್ಳೋದು ತುಂಬಾ ಅಪಾಯಕಾರಿ. ಯಾರೇ ಆದ್ರೂ ಕೂಡ
ಒಂದು ಬಾಡಿಗೆ ಮನೆಯಲ್ಲಿ ಒಂದು 2 ವರ್ಷ 3 ವರ್ಷ ಇರಬೇಕು. ಸೊ ಅದಾದ್ಮೇಲೆ ಒಂದು ಸ್ವಂತ ನಿವೇಶನ ಮಾಡ್ಕೋಬೇಕು. ನೀವು ಕೇಳ್ದಂಗೆ ಈ ಪ್ರೈಸ್ಗೆ ಏನಕ್ಕೆ ಕೊಡ್ತಿದೀವಿ ಅಂತಂದ್ರೆ ಈಗ ಅಟ್ ಪ್ರೆಸೆಂಟ್ ಡೆವಲಪ್ಮೆಂಟ್ ನಡೀತಿರುವಂತ ಜಾಗ. ಸೊ ಡೆವಲಪ್ಡ್ ಆದ್ಮೇಲೆ ಈ ಪ್ರೈಸ್ ಸಿಗೋದಿಲ್ಲ. ಸೊ ನಾವು 100% ಸರ್ವೆ ಮಾಡಿರ್ತೀವಿ. ಸೊ ಈಗ ಬೆಂಗಳೂರಲ್ಲಿ ಸೈಟ್ ತಗೋಬೇಕು ಅನ್ನೋದು ಒಂದು ಎಲ್ರದ್ದು ಒಂದು ಉತ್ತಮವಾದ ಉದ್ದೇಶ ಆಗಿರುತ್ತೆ, ಮತ್ತೆ ಕನ್ಸು ಕೂಡ ಆಗಿರುತ್ತೆ. ಸೊ ಬೆಂಗಳೂರು ಅಂತ ಬಂದಾಗ ಇವಾಗ ಬೆಂಗಳೂರು ನಾರ್ತ್ ಮೇಜರ್ ಆಗಿ ಡೆವಲಪ್ ಆಗ್ತಾ ಇರೋಂಥ ಜಾಗ ಯಾವ್ದಪ್ಪ ಅಂದ್ರೆ ನೆಲಮಂಗಲ ದಾಬಸ್ಪೇಟೆ. ಸೊ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ನಾವು. ನಮ್ಮ ಆಯ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗ್ರಾಹಕರ ಆಯ್ಕೆ ಆಗಿದೆ. ಸೊ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಗಳೆಲ್ಲ ನಡೀತಿರೋದ್ರಿಂದ ನೆಲಮಂಗಲ ಟೌನ್ ಇಂದ ದೊಡ್ಡಬಳ್ಳಾಪುರ ರೋಡ್ ಏನಿದೆ, ಸೊ ಏರ್ಪೋರ್ಟ್ ರೋಡು, ಸೊ 29 ಕಿಲೋಮೀಟರ್ ರೋಡ್ಗೆ ಡೆವಲಪ್ಮೆಂಟ್ ಮಾಡ್ತಾ ಇರೋದು. ಲ್ಯಾಂಡ್ ಅಕ್ವಿಸಿಷನ್ ಮಾಡಿದ್ದಾರೆ 450 ಕೋಟಿಗೆ. ಸೊ ಅಟ್ ಪ್ರೆಸೆಂಟ್ ಅಲ್ಲಿ ನಡೀತಿರೋದ್ರಿಂದ ನೀವು ಒಂದು ರೋಡ್ ಡೆವಲಪ್ಮೆಂಟ್ ಆಗ್ತಿದೆ ಅಂತಂದ್ರೆ ಬರೀ ರೋಡ್ ಮಾತ್ರ ಡೆವಲಪ್ಮೆಂಟ್ ಆಗಲ್ಲ. ಸರೌಂಡಿಂಗ್ಸ್ ನಿಮಗೆ ಕಮರ್ಷಿಯಲ್ ಆಗಿರ್ಬೋದು, ಸೊ ಇಂಡಸ್ಟ್ರೀಸ್ಗಳಾಗಿರ್ಬೋದು, ಸೊ ಏನೇ ಒಂದು ರೆಸಿಡೆನ್ಷಿಯಲ್ ಆಗಿರ್ಬೋದು, ಕಾರ್ಪೊರೇಷನ್ ಆಗ್ತಿದೆ ಅಂದ್ರೆ ಪುರಸಭೆಯಿಂದ ನಗರಸಭೆಗೆ ಡೆವಲಪ್ ಆಗ್ತಿರುವಂತ ಜಾಗ. ಸೊ ನೀವು ಅಲ್ಲಿ ಇನ್ವೆಸ್ಟ್ಮೆಂಟ್ ಈಗ ಅಟ್ ಪ್ರೆಸೆಂಟ್ 4 ಲಕ್ಷಕ್ಕೆ ಏನ್ ಕೊಡ್ತಿದ್ವಿ ಆ ಪ್ರೈಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತೆ ಒಂದ್ 2-3 ವರ್ಷ ಆದ್ಮೇಲೆ ಮನೆ ಕಟ್ಕೊಂಡು ಕೂಡ ಇರಿ. ಸೊ ನಾಳೆ ದಿನ ಒಳ್ಳೆ ರಿಟರ್ನ್ಸ್ ಕೂಡ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಕೂಡ ಬರುತ್ತೆ. ಅಂದ್ರೆ ಮುಖ್ಯವಾಗಿ ಮಿಡಲ್ ಕ್ಲಾಸ್ ಜನ ಇರ್ತಾರೆ, ಮಧ್ಯಮ ವರ್ಗದವರು ಕೂಡ ನಾವು ಒಂದ್ ಸೈಟ್ ಖರೀದಿ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ಸೊ ತಮ್ಮ ಕಂಪನಿ ಮಿಡಲ್ ಕ್ಲಾಸ್ ಜನರಿಗೆ ಎಷ್ಟು ಸೂಟೇಬಲ್ ಅಂತ? ಈಗ ನಾನು ಮುಂಚೆನೆ ಹೇಳ್ದಂಗೆ ನಮ್ದು ಕಾನ್ಸಂಟ್ರೇಟ್ ಬಂದ್ರೆ ಎಲ್ಲರೂ ಪ್ರತಿಯೊಬ್ಬರು ಒಂದು ಸ್ವಂತ ನಿವೇಶನ ಮಾಡ್ಕೊಳ್ಳೇಬೇಕು, ಒಂದೊಂದು ಸೈಟ್ ತಗೋಬೇಕು. ಯಾಕಂದ್ರೆ ನಾವು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ನಮ್ಮ ಅಪ್ಪ ಅಮ್ಮ ಪ್ರೀವಿಯಸ್ ಏನ್ ಇವಾಗ ಅವರು ಈಗ ಮೈಸೂರು ಅಂತ ತಗೋಬಹುದು, ಸೊ ಬೆಂಗಳೂರು ಅಂತ ಯಾವ್ದೇ ಒಂದು ಭಾಗ ತಗೊಂಡ್ರು ಕೂಡ ಅವರು ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡಿರಲ್ಲ. ಯಾಕಂದ್ರೆ ಸ್ವಲ್ಪ ಹೆಸಿಟೇಷನ್ ಇರುತ್ತೆ, ಡೆವಲಪ್ಡ್ ಆಗ್ಬಿಡ್ಲಿ ಆಮೇಲೆ ನೋಡೋಣ ಅನ್ನೋ ಒಂದು ಉದ್ದೇಶದಲ್ಲೇ ಇರ್ತಾರೆ. ಸೊ ಈಗ ನಾವು ಮುಂಚೆನೆ ಹೇಳ್ದಂಗೆ ಇಷ್ಟೊಂದೆಲ್ಲ ಸರ್ವೈ ಮಾಡಿರೋದ್ರಿಂದ ಸೊ ನಿಮ್ಗೆ ಖಂಡಿತವಾಗ್ಲೂ ನಿಮ್ಗೆ ನಾಳೆ ದಿನ ಡೆವಲಪ್ಡ್ ಆಗೇ ಆಗುತ್ತೆ. ಸೊ ಅಂದ್ರೆ ನಾವು ಇಲ್ದೇ ಇರೋದು ಹೇಳ್ತಾ ನಿಮಗೆ ಕಣ್ಮುಂದೆ ಪ್ರೆಸೆಂಟ್ ಗೌರ್ಮೆಂಟ್ ಪ್ರಾಜೆಕ್ಟ್ಗಳು ನಡೀತಿದೆ. ಸೊ ಇಂಡಸ್ಟ್ರೀಸ್ಗಳಾಗಿರ್ಬೋದು, ರೋಡ್ ಆಗಿರ್ಬೋದು, ಇದೆಲ್ಲ ನಡೀತಿದೆ. ಸೊ ನಮ್ಮ ಉದ್ದೇಶ ಬಂದೇ ಒಂದು ಸ್ವಂತ ನಿವೇಶನ ಮಾಡ್ಕೊಳ್ಳಿ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು, ಒಂದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು, ಸೊ ಒಂದು ಸ್ವಂತ ನಿವೇಶನ ಮಾಡ್ಕೋಬೇಕು ಅನ್ನೋದೊಂದು ಉದ್ದೇಶ. ಸೊ ಅದಕ್ಕೋಸ್ಕರ 4 ಲಕ್ಷಕ್ಕೆ DC ಕನ್ವರ್ಷನ್ ಸೈಟ್ ಕೊಡ್ತಿದೀವಿ. ಸೊ ಕಸ್ಟಮರ್ ಕೇಳ್ಬೋದು 4 ಲಕ್ಷಕ್ಕೆ DC ಕನ್ವರ್ಷನ್ ಸೈಟ್ ಹೆಂಗೆ ನೀವು ಕೋಟ್ ಮಾಡಕ್ ಸಾಧ್ಯ, ಇಷ್ಟೆಲ್ಲ ಡೆವಲಪ್ಮೆಂಟ್ ಹೇಳ್ತಿದ್ದೀರಾ, ಕೆಲವರು ಸೈಟ್ ಬಗ್ಗೆ ತಿಳ್ಕೊಂಡಿರೋರು ಇದು ಸಾಧ್ಯನಾ ಅಂತ ಕೇಳ್ತಾರೆ. 100% ಸಾಧ್ಯ. ಯಾಕೆ ಅಂತಂದಾಗ ಆ ಭಾಗದಲ್ಲಿ ಒಂದು ಜಾಗ ಒಂದು ಅಷ್ಟು ಎಕರೆ ತಗೊಂಡು ಕೃಷಿಯೇತರ ಭೂಮಿಯಾಗಿ ಕನ್ವರ್ಟ್ ಮಾಡಿ ಡೆವಲಪಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡಿ ಇದೆಲ್ಲ ಮಾಡ್ತಿರೋದು ಒಬ್ರೆ, ಅಂದ್ರೆ ಯಾರು ರಾಯಲ್ ಪ್ರಾಪರ್ಟೀಸ್ ಇವರು ಒಬ್ರೇ ಆಗಿರೋದ್ರಿಂದ ಸೊ 100% ನಿಮ್ಗೆ ಈ ಪ್ರೈಸ್ ಕೊಡ್ಬೋದು. ಸೊ ನಿಮ್ಗೆ ಕಂಪೇರ್ ಟು ಅದರ್ಸ್ ಏನಕ್ಕೆ ಈಗ 4 ಲಕ್ಷಕ್ಕಿಂತ ಜಾಸ್ತಿ ಕೋಟ್ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಡೆವಲಪಿಂಗ್ ಬೇರೆ ಬರ್ತಾರೆ, ಸೊ ಮಾರ್ಕೆಟಿಂಗ್ ಬೇರೆ ಬರ್ತಾರೆ, ಲ್ಯಾಂಡ್ ಲಾರ್ಡ್ ಅಂತ ಬೇರೆ ಸಪರೇಟ್ ಬರ್ತಾರೆ. ಸೊ ಇದೆಲ್ಲ 3 ವಿಂಗಡಣೆ ಆದಾಗ 100% ಅವರು ಮಾರ್ಜಿನ್ ಇಟ್ಬಿಟ್ಟೆ ಮಾರಬೇಕಾಗುತ್ತೆ. ಸೊ ಇಷ್ಟು 4 ಲಕ್ಷಕ್ಕೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ DC ಕನ್ವರ್ಷನ್ ಸೈಟ್ ಕೊಡ್ತಿದ್ವಿ ಅಂತ ಏನ್ ಉದ್ದೇಶ ಅಂತಂದ್ರೆ ಎಲ್ಲ 3 ಈಗ ಲ್ಯಾಂಡ್ ಲಾರ್ಡ್ ಇಂದ ಹಿಡಿದು ಡೆವಲಪಿಂಗ್ ಇಂದ ಹಿಡಿದು ಮಾರ್ಕೆಟಿಂಗ್ ಇಂದ ಹಿಡಿದು ಇದನ್ನೆಲ್ಲ ನಾವೇ ಮಾಡ್ತಿರೋದ್ರಿಂದ ನಿಮ್ಗೆ ಈ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಏನೆಲ್ಲ ಸೌಲಭ್ಯಗಳನ್ನ ಒದಗಿಸ್ತೀರಾ? ಈಗ ಬೇಸಿಕ್ ಅಮ್ಯುನಿಟೀಸ್ ಅಂತ 100% ಕೊಡ್ಲೇಬೇಕು ಲೇಔಟ್ ಒಳಗಡೆ. ಸೊ ಈಗ ಪ್ರೀ ಡೆವಲಪ್ಮೆಂಟ್ ಆಗಿರೋದ್ರಿಂದ ನಾವು ಈ ಪ್ರೈಸ್ ಕೋಟ್ ಮಾಡಿದೀವಿ, ಅಂದ್ರೆ ಫ್ರೀ ಲಾಂಚಿಂಗ್ ಅಂತ ಕರಿತೀವಿ. ಸೊ ಲೇಔಟ್ ಲಾಂಚ್ ಆಗಿ ಆಡ್ಲಿ ಒಂದು 1 ಮಂತ್ ಆಗಿದೆ. ಸೊ ಕನ್ವರ್ಷನ್ ಕಾಪಿ ಬಂದ ತಕ್ಷಣ ಕೂಡ ನಾವು ಒಂದು 25% ಸೋಲ್ಡ್ ಔಟ್ ಮಾಡಬಹುದು, ನಮಗೆ ಸರ್ಕಾರ ಕಡೆಯಿಂದಾನೇ ಅನುಮತಿ ಇದೆ. ಸೊ ಇಷ್ಟೆಲ್ಲ ಇದರಿಂದ ಬೇಸಿಕ್ ಕಮ್ಯುನಿಟೀಸ್, ಟಾರ್ ರೋಡ್ ಆಗಿರ್ಬೋದು, ಸ್ಟ್ರೀಟ್ ಲೈಟ್ಸ್ ಆಗಿರ್ಬೋದು, ಸ್ಯಾನಿಟರಿ ಇಂಡಿವಿಜುವಲ್ ಕನೆಕ್ಷನ್ ಆಗಿರ್ಬೋದು, ವಾಟರ್ ಕನೆಕ್ಷನ್ ಆಗಿರ್ಬೋದು, ಸೊ ಇದೆಲ್ಲ 100% ಕನ್ಸ್ಟ್ರಕ್ಷನ್ ನಡೀತಿದೆ. ಸೊ ಅದಕ್ಕೋಸ್ಕರನೇ ನಾವು 4 ಲಕ್ಷ ಕೋಟ್ ಮಾಡಿದೀವಿ. ಸೊ ಇನ್ನೊಂದು 3 ಮಂತ್ಸ್ ಆದ್ಮೇಲೆ ಇದೆಲ್ಲ ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಇವಾಗ ತಗೊಂಡವ್ರಿಗೆ ಒಂದು ಅಡ್ವಾಂಟೇಜ್, ಇನ್ 3 ಮಂತ್ಸ್ ಆದ್ಮೇಲೆ ಒಂದು 4 ಲಕ್ಷ ಇರೋದನ್ನ ಒಂದು 7 ಲಕ್ಷಕ್ಕೆ ಮಾರ್ತೀವಿ. ಸೊ ಭೂಮಿ ಅಂದ್ರೇನೆ ಹಿಂಗೆ, ಸೊ ಡಿಪ್ರಿಸಿಯೇಷನ್ ಬರೋದಿಲ್ಲ ಅದರಲ್ಲಿ. ನಿಮ್ಗೆ ಮಂತ್ಲಿ SR ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ ಹೈಕ್ ಆಗ್ತಿರೋಂಥ ಜಾಗದಲ್ಲೇ ನಾವು ಮಾರ್ತಾ ಇರೋದು. ಸೊ ಇವಾಗ ಒಂದು ನಿಮ್ಗೆ FD ಇಟ್ರು ಕೂಡ ಆಡ್ಲಿ ನಿಮ್ಗೆ ವರ್ಷಕ್ಕೆ 5% or 6% ಹೈಕ್ ಆಗ್ಬೋದು ಅಷ್ಟೇ. ಸೊ ಚಿನ್ನನು ಫ್ಲಕ್ಚುಯೇಷನ್ ಆಗ್ತಾನೆ ಇರುತ್ತೆ. ಬಟ್ ಭೂಮಿ ಅಂತಂದ್ರೆ ಹಂಗ ಆಗಲ್ಲ. ಯಾವತ್ತು ಯಾರೇ ತಗೊಂಡಿದ್ರು ಕೂಡ ಅವ್ರೊಂದು ಒಳ್ಳೆ ರೇಟ್ಗೆ ಮಾರಿರ್ತಾರೆ. ಸೊ ಬೆಂಗಳೂರು ಅಂತ ಬಂದಾಗ ರಿಯಲ್ ಎಸ್ಟೇಟ್ಗೆ ಉತ್ತಮವಾದ ಕೇಂದ್ರನೇ ಹೌದು. ಇದು ಬೆಂಗಳೂರು ಸುತ್ತಮುತ್ತ ಯಾವುದೇ ಈಸ್ಟ್ ನಾರ್ತ್ ಎಲ್ಲೇ ತಗೊಳ್ಳಿ, ವೈಟ್ ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ ಇದೆಲ್ಲ ಸ್ಯಾಚುರೇಟ್ ಆಗಿದೆ. ಈಗ ಪ್ರೆಸೆಂಟ್ ಜಾಗ ಇರೋದೇ ನಮಗೆ ನೆಲಮಂಗಲ. ಸೊ ಈಗ ನೆಲಮಂಗಲದಲ್ಲಿ ಮೇಜರ್ ಆಗಿ ಡೆವಲಪ್ಮೆಂಟ್ ಆಗ್ತಿದೆ. ವರ್ಸ್ಟ್ ಕೇಸ್ ಅಂತಂದ್ರೂ ಕೂಡ ನಿಮಗೆ ವರ್ಷಕ್ಕೆ 10% ಹೈಕ್ ಆಗೇ ಆಗುತ್ತೆ. ಸೊ ಈಗ ಡೆವಲಪ್ಮೆಂಟ್ ನಡೀತಿದೆ, ಪುರಸಭೆ, ನಗರಸಭೆಗೆ, ಕಾರ್ಪೊರೇಷನ್ ಆಗ್ತಿದೆ ಅಂದ್ರೆ ನಿಮಗೆ ಮಂತ್ಲಿ ಮಾರ್ಕೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇರುವಂತ ಜಾಗ. ಸೊ ಈಗ ತಡ ಮಾಡಿದ್ರೆ ನೀವು ಒಂದ್ ಕಾಲದಲ್ಲಿ ಇತ್ತು ನೆಲಮಂಗಲ ಡೆವಲಪ್ ಆಗ್ಬೇಕು ಅಂತಂದ್ರೆ ಸೊ ಬೇಕಪ್ಪ ಒಂದು 10 ವರ್ಷ ಬೇಕು, 15 ವರ್ಷ ಬೇಕು ಅಂತಿತ್ತು. ಬಟ್ ಅವಾಗೆಲ್ಲ ಏನೇನು ಸರ್ಕಾರದವ್ರು ಪ್ಲಾನ್ಗಳು ಮಾಡಿದ್ರು, ಅನುಮೋದನೆ ಮಾಡಿದ್ರೋ ಈಗೆಲ್ಲ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಸೊ ಇವಾಗ್ಲೂ ನೀವೇನಾದ್ರು ಸ್ವಲ್ಪ ತಡ ಮಾಡಿದ್ರು ಕೂಡ ಒಂದ್ ಒಳ್ಳೆ ಜಾಗ ನೀವು ಕಳ್ಕೊತೀರಾ. ಯಾಕಂದ್ರೆ ನಮ್ಗೆ ಈಗ ಲಿಮಿಟೆಡ್ ಆಗಿ ಜಾಗ ಸಿಗ್ತಾ ಇರೋದು. ಸೊ ಎಲ್ಲಂದ್ರಲ್ಲಿ ನಮ್ಗೆ ಕೃಷಿಯೇತರ ಭೂಮಿ ಮಾಡಿ ಲೇಔಟ್ ಮಾಡಕ್ಕೆ ಪರ್ಮಿಷನ್ ಕೊಡಲ್ಲ. ಬಿಕಾಸ್ ಆಫ್ ಬೆಂಗಳೂರು ಹಾಳಾಗಿದೆ, ಹದಗೆಟ್ಟಿದೆ. ಪೊಲ್ಯೂಷನ್ ಇಂದ ಹಿಡಿದು, ಟ್ರಾಫಿಕ್ ಇಂದ ಹಿಡಿದು ಪ್ರತಿಯೊಂದು ವಿಷಯದಲ್ಲೂ ಹದಗೆಟ್ಟಿದೆ.
ಸೊ ಈಗ ಅದನ್ನ ಈಗ ನೆಲಮಂಗಲನು ಸ್ವಲ್ಪ ಪ್ಲಾನ್ಡ್ ಆಗಿ ಮಾಡ್ತಿದ್ದಾರೆ, ಅಂದ್ರೆ ಪ್ಲಾನೆಡ್ ಸಿಟಿ, ಪ್ಲಾನೆಡ್ ಬ್ಯಾಂಗ್ಳೂರ್ ಅಂತಾನೆ ಹೇಳ್ತೀವಿ. ಸೊ ಇಷ್ಟೆಲ್ಲ ಪ್ಲಾನ್ಡ್ ಆಗಿ ಮಾಡ್ಬೇಕಾದ್ರೆ ಲಿಮಿಟೆಡ್ ಲ್ಯಾಂಡ್ ಸಿಗ್ಬೇಕಾದ್ರೆ ಲಿಮಿಟೆಡ್ ಸೈಟ್ಗಳು ಮಾತ್ರ ನಾವು ಮಾರಕ್ ಸಾಧ್ಯ. ಸೊ ಇವಾಗ ತಡ ಮಾಡಬೇಡಿ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ, ಎಕ್ಸಿಕ್ಯೂಟಿವ್ ಕಾಲ್ ಪಿಕ್ ಮಾಡ್ತಾರೆ. ನಿಮ್ಗೆ ಏನೇ ಸಂಪೂರ್ಣ ಮಾಹಿತಿ ಬೇಕು ಅಂದ್ರೆ ಅವ್ರು ಕೊಡ್ತಾರೆ. ಸೊ ಇನ್ನೂ ನಿಮ್ಗೆ ಏನಾದ್ರು ಡೌಟ್ಸ್ಗಳು ಇದ್ರೂ ಕೂಡ ಸೊ ಆಫೀಸ್ ಕೂಡ ಬರ್ಬೋದು. ಸೊ ನಾನೇ ಖುದ್ದಾಗಿ ಸಿಗ್ತೀನಿ, ಡಾಕ್ಯುಮೆಂಟ್ಸ್ ವಿಷಯದಿಂದ ಹಿಡಿದಾಗ ಮತ್ತೆ ಲೇಔಟ್ ವಿಷಯದಿಂದ ಹಿಡಿದಾಗ ಎಲ್ಲ ಕೂಡ ನಾನು ಕ್ಲಾರಿಟಿ ಕೊಡ್ತೀನಿ. ಸೊ ನಿಮ್ಗೆಲ್ಲ ಓಕೆ ಅಂದ್ರೆ ಸೊ ನಿಮ್ಮ ಡೌಟ್ಸ್ಗಳಿಗೆ ನಾನು 100% ಕ್ಲಾರಿಟಿ ಕೊಡ್ತೀನಿ. ಅದಾದ್ಮೇಲೆ ನೀವು ಲೇಔಟ್ನ ವಿಸಿಟ್ ಮಾಡ್ಬೋದು. ಓಕೆ, ಬುಕಿಂಗ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಹೇಮಂತ್ ಅವರೇ? ಈಗ ಸ್ಪಾಟ್ ಬುಕಿಂಗ್ ಅಂತ ಮಾಡ್ತೀವಿ, ಅಂದ್ರೆ ಆಫರ್ ಅಂತ ಮಾಡ್ತೀವಿ. ಸೊ ಈಗ ಯಾರು ಜಾಗ ನೋಡಿ ಅವತ್ತೇ ಪರ್ಟಿಕ್ಯುಲರ್ ಸೈಟ್ ನಂಬರ್ ಸೆಲೆಕ್ಟ್ ಮಾಡಿ ಬುಕಿಂಗ್ ಅಂತ ಮಾಡ್ತಾರೋ ಸೊ ಅವ್ರಿಗೆ ಆಫರ್ ಅಂತ ಮಾಡ್ಕೊಡ್ತೀವಿ. ಸೊ ಈಗ ಬುಕಿಂಗ್ ಅಮೌಂಟ್ ಬಂದು ನಮ್ದು 1 lakh ಇದೆ. ಸೊ ಈಗ 1 lakh ಕೊಟ್ಟು ನೀವು ಬುಕಿಂಗ್ ಮಾಡ್ಕೋಬಹುದು. ಇನ್ನು ನೀವು 30% ಈಗ 4 ಲಕ್ಷ ಕೋಟ್ ಮಾಡಿದೀವಿ. ಸೊ ಅದ್ರಲ್ಲಿ 30% ಕೊಟ್ಟು ನೀವು ಅಗ್ರಿಮೆಂಟ್ ಹಾಕೋಬಹುದು, 30 or 40%. ಇನ್ನೊಂದು ಮೇಜರ್ ಆಗಿ ಏನಪ್ಪ ಹೇಳ್ತಾ ಇದೀನಿ ಅಂತಂದ್ರೆ, ನಾನು ಈಗ ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ. ಯಾಕಂದ್ರೆ ಎಲ್ಲರೂ ಬದುಕ್ತಿದ್ದಾರೆ, ಒಂದು 10 ರೂಪಾಯಿ ದುಡಿಯೋ ಜಾಗದಲ್ಲಿ ಒಂದು 5 ರೂಪಾಯಿ ಅಂತೂ ದುಡಿತಿದ್ದಾರೆ. ಬಟ್ ಉದ್ದೇಶಗಳು ಇಟ್ಕೊಂಡೇ ಬದುಕ್ತಿದ್ದಾರೆ. ಯಾರು ಉದ್ದೇಶಗಳನ್ನ ಅದನ್ನ ಸಾಯಿಸ್ಬಿಟ್ಟು ಯಾರು ಬದುಕ್ತಿರಲ್ಲ. ಸೊ ಅಂದ್ರೆ ಒಂದು 10 ರೂಪಾಯಿ ದುಡಿಯೋ ಜಾಗದಲ್ಲಿ ಒಂದು 5 ರೂಪಾಯಿ ಅಂತೂ ದುಡಿತಿರ್ತಾರೆ. ಸೊ ಅಂತವ್ರಿಗೆ ಇವಾಗ ನಾನು ಈಗ 4 ಲಕ್ಷ ಅಂದ್ರೆ ಈಗ ಲಿಮಿಟೆಡ್ ಬಜೆಟ್. ಸೊ ಅದನ್ನು ಒಟ್ಟಿಗೆ ಇಟ್ಕೊಂಡಿರಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು. ಸೊ ಅವ್ರು ಒಂದು ಚೀಟಿ ಪಾಟಿ ಹಾಕೊಂಡಿರ್ತಾರೆ, ಒಂದು ಸೇವಿಂಗ್ಸ್ ಅಂತ ಮಾಡ್ಕೊಂಡಿರ್ತಾರೆ. ಅಂತವ್ರಿಗೆ ನಾವೇನ್ ಮಾಡಿದೀವಿ ಅಂತಂದ್ರೆ 30% ಐದವ್ರು 40% ಪೇ ಮಾಡಿ ಅಗ್ರಿಮೆಂಟ್ ಹಾಕ್ಸ್ಕೋಬಹುದು. ಸೊ ರೆಸ್ಟ್ ಆಫ್ ಅವರು EMI ಅಂತ ಕಟ್ಕೊಂಡು ಹೋಗ್ಬೋದು, ಅಂದ್ರೆ ವಿತೌಟ್ ಇಂಟ್ರೆಸ್ಟ್ 0% ಬಡ್ಡಿ ದರದಲ್ಲಿ EMI ಕಟ್ಕೊಂಡು ಹೋಗ್ಬೋದು. ಇದೊಂದು ಆಪ್ಷನ್ ನಾವು ಕಸ್ಟಮರ್ಗೆ ಮಾಡ್ಕೊಟ್ಟಿದೀವಿ. ಸೊ ಅಂತಾನೆ ಹೇಳ್ಬೋದು. ಈಗ 30-40 ಸೈಟ್ ಖರೀದಿ ಮಾಡಿದ್ರೆ ಆರಾಮಾಗಿ ಒಂದು ಮನೆ ಕಟ್ಕೊಂಡಿರ್ಬೋದಾ ಫ್ಯಾಮಿಲಿ? 100% 20-30 ತಗೊಂಡ್ರು ಕೂಡ ಆರಾಮಾಗಿ ಮನೆ ಕಟ್ಬೋದು. 15/40 ಕಟ್ಟಿದ್ರು ಕೂಡ ಒಂದು ಡೂಪ್ಲೆಕ್ಸ್ ಮನೆನೇ ಕಟ್ಬೋದು. ಸೊ 30-40 ಕಟ್ಟಿದ್ರು ತುಂಬಾ ಚೆನ್ನಾಗಿ ಮನೆ ಕಟ್ಬೋದು. ಅಂದ್ರೆ ನೀವು ಸೈಟ್ ತಗೊಂಡ ತಕ್ಷಣ ರಾಯಲ್ ಪ್ರಾಪರ್ಟೀಸ್ ಅಲ್ಲಿ ಅಷ್ಟಕ್ಕೆ ನಿಮ್ಮ ಸಂಬಂಧ ಮುಗ್ದೋಗಲ್ಲ. ಸೊ ಫರ್ದರ್ ನೀವ್ ಏನಿದೆ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ರಾಯಲ್ ಪ್ರಾಪರ್ಟೀಸ್ ಅವ್ರದೇ ಇದೆ, ನಮ್ ಕಡೆದೇ ಇದೆ, ರಾಯಲ್ ಪ್ರಾಪರ್ಟೀಸ್ ಕಡೆಯಿಂದಾನೇ ಇದೆ. ನಾಳೆ ದಿನ ನೀವು ಮನೆ ಕಟ್ಟಬೇಕು ಅಂದ್ರೂ ಕೂಡ ನಾವೇ 100% ಹೆಲ್ಪ್ ಮಾಡ್ತೀವಿ. ಸೊ ಯಾವ ವಿಷಯವಾಗಿ ಅಂತಂದ್ರೆ, ಈಗ ಲಿಮಿಟೆಡ್ ಬಜೆಟ್ ಇರುತ್ತೆ, ಕೆಲವರಿಗೆ ಒಂದು 10ರಿಂದ 15 ಲಕ್ಷ ಇರುತ್ತೆ. ಸೊ ಇದ್ರೊಳಗೆ ಮನೆ ಕಟ್ಟಬೇಕು ಅನ್ನೋ ಒಂದು ಆಸೆ ಕೂಡ ಇರ್ತದೆ. ಸೊ ಅವ್ರಿಗೆ ನಾವು 100% ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಹೆಲ್ಪ್ ಮಾಡ್ತೀವಿ. ಈಗ ಆ ಕಡೆ ಲೊಕೇಶನ್ ನಲ್ಲಿ ಸಾರಿಗೆ ಸೌಲಭ್ಯ ಯಾವ ರೀತಿ ಇದೆ ಹೇಮಂತ್ ಅವರೇ? ಈಗ ಒಂದು ಸಣ್ಣ ಬಾಡಿಗೆ ಮನೆಗೆ ಹೋಗ್ಬೇಕು ಅಂದ್ರೆ ಕೂಡ ಗ್ರಾಹಕರು ಹಲವಾರು ಯೋಚನೆ ಮಾಡ್ತಾರೆ ಅಲ್ವಾ. ಇವಾಗ ನನ್ಗೆ ಟ್ರಾನ್ಸ್ಪೋರ್ಟೇಷನ್ ಇದೆಯಾ, ಸ್ಕೂಲ್ಸ್ ಇದೆಯಾ, ಕಾಲೇಜಸ್ ಇದೆಯಾ, ಒಂದು 10,000 ರೂಪಾಯಿ ಬಾಡಿಗೆ ಮನೆಗೆ ಹೋಗ್ಬೇಕು ಅಂದ್ರೇನೆ ಇಷ್ಟೊಂದು ಥಿಂಕ್ ಮಾಡ್ತಾರೆ. ಅಂದ್ಮೇಲೆ ಒಂದು 4 ಲಕ್ಷ ಕೊಟ್ಟು ಸ್ವಂತ ನಿವೇಶನ ಖರೀದಿ ಮಾಡ್ತಾ ಇದಾರೆ ಅಂದಾಗ ನಾವ್ ಇಷ್ಟೆಲ್ಲ ಥಿಂಕ್ ಮಾಡ್ಲೇಬೇಕಾಗುತ್ತೆ. ಸೊ ಯಾಕೆ ಅಂತಂದ್ರೆ, ಈಗ ನಾವು ಟ್ರಾನ್ಸ್ಪೋರ್ಟೇಷನ್ ಅಂತ ಬಂದಾಗ KSRTC ಬಸ್ ಇದೆ, ಸೊ BMTC ಬಸ್ಗಳಿದೆ. ಸೊ ನಿಮ್ಗೆ KSRTC ಅಂತ ಬಂದಾಗ ದೊಡ್ಡಬಳ್ಳಾಪುರ ಹೈವೇಗೆ ಏನ್ ಹೋಗ್ತೀವಿ, ಹೋಗೋ ಬಸ್ ಎಲ್ಲ ನಿಮ್ಗೆ ಮಧುರೈಲಿ ಸ್ಟಾಪ್ ಇದೆ. ಸೊ ರೈಲ್ವೆ ಸ್ಟೇಷನ್ಗಳು ನಿಯರ್ ಬೈ ಇದೆ. ರೈಲ್ವೆ ಗೋಲಹಳ್ಳಿ ಏನಿದೆ ಅಲ್ಲಿ ಇಳ್ಕೊಂಡ್ರೆ ಸಾಕು ನಿಮ್ಗೆ ನಿಯರ್ ಬೈ ನಮ್ ಲೇಔಟ್ಗೆ ಹತ್ರ ಆಗುತ್ತೆ. ಸೊ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ನಿಯರ್ ಬೈ ಇದೆ. ಸೊ 100% ಈಗ ಸ್ಕೂಲ್ಸ್ ಮೆನ್ಷನ್ ಮಾಡ್ಬೇಕು ಅಂದ್ರೆ ನೇಮ್ಗಳು ಗೌರ್ಮೆಂಟ್ ಸ್ಕೂಲ್ಗಳಿದೆ. ಚಿಕ್ಕಮದುರೆ ಏನಿದೆ ಹೋಬ್ಳಿ ನಿಯರ್ ಬೈ ಗೌರ್ಮೆಂಟ್ ಸ್ಕೂಲ್ಸ್ಗಳಿದೆ, ಕಾಲೇಜಸ್ಗಳಿದೆ. ಸೊ ಕಾಲೇಜಸ್ ಸಿದ್ಧಗಂಗಾ ಶಿವಕುಮಾರ್ ಸ್ವಾಮೀಜಿ ಕಾಲೇಜ್ ಇದೆ, ರೈ ಯೂನಿವರ್ಸಿಟಿ ಇದೆ. ಸೊ ಇಂಡಸ್ಟ್ರೀಸ್ ಅಂತ ಬಂದಾಗ ಫ್ಲಿಪ್ಕಾರ್ಟ್ ವೇರ್ ಹೌಸ್ ಇದೆ, APMC ಆಡ್ ಇದೆ. ಸೊ ಇನ್ನೊಂದು ಮೇಜರ್ ಅಂತಂದ್ರೆ ಸೌತ್ ಏಷ್ಯಾದಲ್ಲೇ ಟಾಪ್ 1 ಇಂಡಸ್ಟ್ರಿಯಲ್ ಏರಿಯಾ ದಾಬಸ್ಪೇಟೆ ನಿಯರ್ ಬೈ ಇದೆ. ಓಕೆ ಸರ್, ಈ ವಿಚಾರವಾಗಿ ಇನ್ನಷ್ಟು ಮಾತಾಡೋಣ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸ್ಮಾಲ್ ಬ್ರೇಕ್ ನ ನಂತರ. ಸನ್ಫ್ಲೇಮ್ ಹೋಮ್ ಅಪ್ಲಯನ್ಸಸ್ ಪ್ರತಿಯೊಬ್ಬರ ಮೊದಲ ಆಯ್ಕೆ. ಸನ್ಫ್ಲೇಮ್ ದಿ ಕ್ಲಿಯರ್ ಚಾಯ್ಸ್. ಕಷ್ಟ ಕಾಲದಲ್ಲಿ ಕೈ ಹಿಡಿಯೋರು ಬಂಧುಗಳು ಅನ್ನೋದು ಬರೀ ಮಾತುಗಷ್ಟೇ, ಆದ್ರೆ ನಿಜವಾಗ್ಲೂ ನಿಮ್ ಕೈ ಹಿಡಿಯೋರು ನಮ್ಮ ಐಶ್ವರ್ಯ ಗೋಲ್ಡ್ ಬೈಯರ್ಸ್. ಕಾಲ್ 6364 600 800. ಬದಲಾಗದ ಪಾರಂಪರಿಕ ರುಚಿ GRB ಮಸಾಲಾ, ಸಾಂಬಾರ್, ರಸಂ, ಪುಳಿಯೋಗರೆ ಮತ್ತು ಇತರ ಮಸಾಲಾ ಪುಡಿಗಳು. GRB, ಸೈನ್ ಆಫ್ ಪ್ಯೂರಿಟಿ. ಜಗಜ್ಜಟ್ಟಿಗಳ ನಡುವಿನ ಸಮರ, ಬಾಹುಬಲಿ 2 ದ ಕನ್ಕ್ಲೂಷನ್, ನಾಳೆ ಸಂಜೆ 4 ಗಂಟೆಗೆ ನಿಮ್ಮ ಕಲರ್ಸ್ ಕನ್ನಡದಲ್ಲಿ. ನೀವು ಅಡವಿಟ್ಟ ಚಿನ್ನಕ್ಕೆ ನಾವು ಬಡ್ಡಿ ಕಟ್ತೇವೆ. ಕೂಡಲೇ ಸಂಪರ್ಕಿಸಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ. 30 ಕೂದಲು ಬಿಳಿಯಾಗಿದೆ. ಹೇರ್ ಕಲರ್ ಮಾಡೋದು ತುಂಬಾ ಜಂಜಾಟ. ಈಗ ಜಂಜಾಟ ಇಲ್ಲ. ಗೋದ್ರೇಜ್ ಎಕ್ಸ್ಪರ್ಟ್ ಈಸಿ ಶಾಂಪೂ ಹೇರ್ ಕಲರ್. ಇದರಲ್ಲಿದೆ ನೆಲ್ಲಿ ಮತ್ತು ಶಿಕಾಕಾಯಿ. ಇದನ್ನು ಒಣ ಕೂದಲಿಗೆ ಹಚ್ಚಿ 5 ನಿಮಿಷದಲ್ಲಿ ತೊಳೆಯಿರಿ, ಪಡೆಯಿರಿ ಸುಂದರ ಕಪ್ಪು ಕೂದಲು. ಗೋದ್ರೇಜ್ ಎಕ್ಸ್ಪರ್ಟ್ ಈಸಿ. ನಾನ್ ಸವಾಲ್ ಮಾಡ್ತೀನಿ, ನಿಮ್ಮ ಲಲಿತಾ ಜ್ಯುವೆಲರಿ ಕೊಡುವ ಕಮ್ಮಿ ಬೆಲೆನ ಬೇರೆ ಯಾವ ಆಭರಣ ಅಂಗಡಿಯೂ ಕೊಡಕ್ಕಾಗಲ್ಲ. ರೇಟ್ ವ್ಯತ್ಯಾಸ 50-100 ಅಲ್ಲ ರೀ, 1000ಕ್ಕೂ ಹೆಚ್ಚು. ನಾನ್ ಹೇಳೋದನ್ನ ಹಾಗೆ ತಗೋಬೇಡಿ, ನೀವೇ ಕಂಪೇರ್ ಮಾಡಿ. ಯಾರು
ಮತ್ತೆ ಅನುಮಾನನಾ ಬೇಬಿ? ಫೋನ್ ಬಂದ್ ಕೂಡ್ಲೆ ಬಾತ್ರೂಮ್ಗೆ ಯಾಕೆ ನುಗ್ಗುತ್ತೀಯಾ? ಸಿಗ್ನಲ್ ಇಲ್ಲಿ ಮಾತ್ರ ಬರುತ್ತೆ. ಸೊ ನೆಟ್ವರ್ಕ್ ಬದಲಿಸಿ ಅಲ್ಲ. ಈಗ ನಿಮ್ಮ ನಂಬರ್ ಚೇಂಜ್ ಮಾಡಿದ್ದೇನೆ, ಬರೀ ಒಂದು ಕರೆ ಮಾಡಿ ಸುಲಭದಲ್ಲಿ ನಿಮ್ಮ ನೆಟ್ವರ್ಕ್ ಬದಲಿಸಿ. ಮಂಡಿ ನೋವು, ಸೊಂಟ ನೋವು, ಈ ಎಲ್ಲ ಸಮಸ್ಯೆ ಇರೋರಿಗೆ ನಾವು ಸಜೆಸ್ಟ್ ಮಾಡೋದು ಅಮೃತ್ ನೋನಿ ಆರ್ಥೋ ಪ್ಲಸ್. ನೋವಿಗೆ ಕಡಿವಾಣ ಹಾಕಿ ದೇಹಕ್ಕೆ ಚೈತನ್ಯ ಕೊಡುತ್ತೆ. ಆರೋಗ್ಯದ ಭರವಸೆ ಅಮೃತ್ ನೋನಿ. ಸಾಧನೆ ಮಾಡಬೇಕು, ಯಾರು ಹೇಳ್ಕೊಡ್ತಿಲ್ಲ ಅಂತ ಚಿಂತೆ ಮಾಡ್ತಿದ್ದೀರಾ? ಸಾಧಕರಿಂದಲೇ ಕಲಿಬೇಕಾ? ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ, ಬುದ್ಧಿವಂತರಾಗಿ, ಶ್ರೀಮಂತರಾಗಿ. ಅಕ್ಷಯ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಮಾರ್ಕೆಟ್ ಬೆಲೆಗೆ ಖರೀದಿಸಿ ಕ್ಷಣ ಮಾತ್ರದಲ್ಲೇ ನಿಮಗೆ ಹಣ ನೀಡುತ್ತಾರೆ. ಅಕ್ಷಯ ಗೋಲ್ಡ್ ಕಂಪನಿ, ನಿಮ್ಮ ಖುಷಿಯ ನಾಳೆಗಾಗಿ. ಸನ್ಫ್ಲೇಮ್ ಹೋಮ್ ಅಪ್ಲಯನ್ಸಸ್ ಪ್ರತಿಯೊಬ್ಬರ ಮೊದಲ ಆಯ್ಕೆ. ಸನ್ಫ್ಲೇಮ್ ದಿ ಕ್ಲಿಯರ್ ಚಾಯ್ಸ್. ಜಸ್ಟ್ ನಕ್ಕು ಬಿಡಿ. ಸಂಜೆ 4:57ಕ್ಕೆ. ಸರ್, ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರಿ. ಮುಖ್ಯವಾಗಿ ಆ ಏರಿಯಾದಲ್ಲಿ ಜಾಬ್ ಆಪರ್ಚುನಿಟೀಸ್ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡಿ. ಈಗ ಮುಂಚೆನೆ ಹೇಳ್ದಂಗೆ ನಾವು ಡಿಮ್ಯಾಂಡು ಡೆವಲಪ್ಮೆಂಟು ಡಾಕ್ಯುಮೆಂಟ್ಸ್ ಮೇಲೆ ವರ್ಕ್ ಮಾಡೋದ್ರಿಂದ ನಿಮಗೆ ಡಿಮ್ಯಾಂಡ್ ಅಂತ ಬಂದಾಗ ನೆಲಮಂಗಲ ಕಾನ್ಸಂಟ್ರೇಟ್ ಮಾಡ್ತಿದೀವಿ. ಅಂದ್ರೆ ಡೆವಲಪ್ಮೆಂಟ್ ವಿಷಯ ಬಂದಾಗ ಸೊ ಕೈಗಾರಿಕಾ ಪ್ರದೇಶಗಳು ನಿಯರ್ ಬೈ ಇದೆ. ಸೊ ಮುಂಚೆನೆ ಹೇಳ್ದಂಗೆ ಟಾಪ್ 1 ಇಂಡಸ್ಟ್ರಿಯಲ್ ಏರಿಯಾ ಅಂದ್ರೆ ಸೌತ್ ಏಷ್ಯಾದಲ್ಲೇ ಟಾಪ್ 1 ಇಂಡಸ್ಟ್ರಿಯಲ್ ಏರಿಯಾ ದಾಬಸ್ಪೇಟೆ ನಿಯರ್ ಬೈ ಇದೆ. ಸೊ ಇದೆಲ್ಲ ಸಾಕಷ್ಟು ಅಂದ್ರೆ ನಿಮ್ಗೆ ನಿಯರ್ ಬೈ ನರಸಾಪುರ ಅಂತ ಹೇಳ್ತೀವಿ. ಸೊ ಅಲ್ಲಿ ನಿಮ್ಗೆ ಇಂಡಸ್ಟ್ರಿಯಲ್ ಝೋನ್ ಅಂತಾನೆ ಹೇಳ್ತೀವಿ ನಾವು. ಸೊ ಅದು ಕೂಡ ನಿಯರ್ ಬೈ ಇದೆ. ಸೊ ಇಷ್ಟೆಲ್ಲ ತ್ಯಾಮ್ಗೋಳ್ನ ಅಂತ ಕರಿತೀವಿ. ಸೊ ಇಷ್ಟೊಂದು ಇಂಡಸ್ಟ್ರೀಸ್ಗಳಿದೆ. ಸೊ ಇಂಡಸ್ಟ್ರೀಸ್ ಕಂಡು ಬಂದಾಗ ತುಂಬಾ ಇಂಡಸ್ಟ್ರೀಸ್ಗಳಿದೆ. ಸೊ ಕಿರ್ಲೋಸ್ಕರ್ ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, ಫ್ಲಿಪ್ಕಾರ್ಟ್ ವೇರ್ಹೌಸ್ ಆಗಿರ್ಬೋದು, ಸಾಕಷ್ಟು ಇಂಡಸ್ಟ್ರೀಸ್ಗಳಿರೋದ್ರಿಂದ ಗ್ರಾಹಕರೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾಳೆ ದಿನ ಅಲ್ಲಿ ಏನಾದ್ರು ಜಾಬ್ ಆಪರ್ಚುನಿಟಿ ಅಂತ ಏನಾದ್ರು ಅವ್ರಿಗೆ ಕ್ರಿಯೇಟ್ ಮಾಡ್ಕೋಬೇಕು ಅಂತಂದ್ರೆ ಸೊ 100% ಎಲ್ಲ ನಿಯರ್ ಬೈ ಇದೆ. ಸೊ ಅವರು ಸ್ವಂತ ಮನೆ ಕಟ್ಕೊಂಡು ಬೇಕಾದ್ರೆ ಇಲ್ಲ ಒಂದು ಬಾಡಿಗೆ ಬಿಟ್ಟರು ಕೂಡ ಒಂದು ಅಲ್ಲಿ ಕಾಲೇಜಸ್ ಎಲ್ಲ ನಿಯರ್ ಬೈ ಇರೋದ್ರಿಂದ ಸೊ ಅವ್ರಿಗೆ ಬಾಡಿಗೆ ತರ ಮಾಡ್ಕೊಂಡ್ರು ಉತ್ತಮವಾದ ಬೆಲೆ ಸಿಗುತ್ತೆ ಅವ್ರಿಗೆ. EMI ಸೌಲಭ್ಯ ಸಿಗುತ್ತಾ ತಮ್ಮ ಕಂಪನಿ ವತಿಯಿಂದ? 100%. ಈಗ ಮುಂಚೆನೆ ಹೇಳ್ದಂಗೆ ನಾವು ಸಿಚುವೇಶನ್ ಅರ್ಥ ಮಾಡ್ಕೊಂಡು ಸೊ ಗ್ರಾಹಕರಿಗೆ EMI ಆಪ್ಷನ್ ಮಾಡ್ಕೊಡ್ತಾ ಇದೀವಿ. 30% ಆರ್ 40% ಅವ್ರು ಪೇ ಮಾಡಿ ರೆಸ್ಟ್ ಆಫ್ ಒಂದು 60-70% ಅವರು EMI ಕೂಡ ಹೋಗ್ಬೋದು. ಸೊ ಸುಲಭ ಕಂತುಗಳಲ್ಲಿ ಅವರು EMI ನ ಪೇ ಮಾಡ್ಬೋದು ವಿತೌಟ್ ಇಂಟ್ರೆಸ್ಟ್. ಸೊ ಒಂದು ಸಾಮಾನ್ಯ ಜನರಿಗೆ ಹೆಲ್ಪ್ ಆಗ್ಲಿ ಅಂತಾನೆ ನಾವು ಈ ತರ ಒಂದು ಕಾನ್ಸೆಪ್ಟ್ ನ ಮಾಡಿದೀವಿ. ಸೊ ಇಷ್ಟೊಂದು ನಿಮ್ಗೆ ವಿತೌಟ್ ಇಂಟ್ರೆಸ್ಟ್ ಒಂದು 20 ಮಂತ್ ವರೆಗೂ ಸಿಗುತ್ತೆ ಗ್ರಾಹಕರಿಗೆ. ಸೊ ಇದೊಂದು EMI ಬೆನಿಫಿಟ್ ಇರೋದ್ರಿಂದ ಆರಾಮಾಗಿ ಅವರು DC ಕನ್ವರ್ಷನ್ ಸೈಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಓಕೆ, ಅಂದ್ರೆ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗುತ್ತೆ? ಡೌನ್ ಪೇಮೆಂಟ್ ಬಂದು 30 ಆರ್ 40% ನ ಡೌನ್ ಪೇಮೆಂಟ್ ಮಾಡಿ ಅವ್ರಿಗೆ ಅಗ್ರಿಮೆಂಟ್ ಹಾಕೊಡ್ತೀವಿ. ರಾಯಲ್ ಪ್ರಾಪರ್ಟೀಸ್ ಕಡೆಯಿಂದ ಅಗ್ರಿಮೆಂಟ್ ಹಾಕೊಡ್ತೀವಿ. ಸೊ ಪರ್ ಮಂತ್ ಎಷ್ಟು ಪೇ ಮಾಡೋಕ್ಕಾಗುತ್ತೆ ಅವ್ರಿಗೆ, ಸೊ ಡ್ಯೂರೇಷನ್ ಪ್ರಕಾರ, ಸೊ ಪಿರಿಯಡ್ ಎಷ್ಟು ವರ್ಷ ಆಗಿರ್ಬೋದು, ಮಂತ್ ಆಗಿರ್ಬೋದು, ಸೊ ಇಷ್ಟು ಪೇ ಮಾಡಬೇಕು ಅಂತ ಹಾಕೊಡ್ತೀವಿ. ಸೊ ಅದ್ರ ಪ್ರಕಾರ ಅವ್ರು ಪೇ ಮಾಡ್ಕೊಂಡ್ರೆ ಪ್ರತಿ ಮಂತ್ ಅವ್ರಿಗೆ ರೆಸಿಪ್ಟ್ ರೈಸ್ ಆಗುತ್ತೆ. ಸೊ ಈ ತರ ಒಂದು ಪ್ಲಾನ್ ಮಾಡ್ಕೋಬಹುದು. ಅಂದ್ರೆ ಈಗ 30-40 ಸೈಟ್ ತಗೊಂಡ್ರೆ ಪರ್ ಮಂತ್ EMI ಎಷ್ಟು ಬೀಳಬಹುದು ಅಂತ? ಈಗ ಅಪ್ರಾಕ್ಸಿಮೇಟ್ ಅವರು ಡ್ಯೂರೇಷನ್ ಈಗ ನಾವು ಒಂದು 20 ಮಂತ್ಸ್ ಕೊಟ್ಟಿರ್ತೀವಿ. ಸೊ ಅಷ್ಟೊಳಗೆ ಕ್ಲಿಯರ್ ಮಾಡ್ಕೋಬೇಕು ಅವರು. ಸೊ ಆ ತರ ಲೆಕ್ಕ ಹಾಕೊಂಡಾಗ ನಿಮ್ಗೆ ಆಲ್ಮೋಸ್ಟ್ ಒಂದು 20,000 ವರೆಗೂ ಬೀಳುತ್ತೆ. ಅಂದ್ರೆ ಫ್ಲೆಕ್ಸಿಬಲ್ ಆಗಿದೀವಿ ನಿಮ್ಗೆ. ಸೊ ಈಗ ಅವರು ಮಂತ್ಲಿ ಒಂದು 10,000 ಕಟ್ಕೊಂಡು ಹೋಗ್ತಿರ್ತಾರೆ. ಸೊ ಒಂದು 6 ತಿಂಗಳು ಒಂದು ವರ್ಷ ಆದ್ಮೇಲೆ ಲಂಸಮ್ ಅಮೌಂಟ್ ಸಿಕ್ಕಿ ಅದನ್ನ ಕೊಟ್ಟಿ ಕೂಡ ಅವರು EMI ನ ಕ್ಲಿಯರ್ ಮಾಡ್ಕೋಬಹುದು. ಅಂದ್ರೆ ಫಸ್ಟ್ ಲೋನ್ ಕ್ಲೋಸರ್ ಅಂತ ಏನ್ ಕರಿತೀವಿ ಆ ತರ ಬೇಕಾದ್ರೂ ಮಾಡ್ಕೋಬಹುದು. ಸೊ ಅಂದ್ರೆ ಗ್ರಾಹಕರಿಗೆ ಫ್ಲೆಕ್ಸಿಬಲ್ ಆಗಿದೀವಿ. ಸೊ ಈಗ ನಮ್ಗೆ ಬ್ಯಾಂಕ್ ಕಡೆಯಿಂದ ನೀವೇನಾದ್ರು ಲೋನ್ ಹೋಗ್ತು ಅಂತಂದ್ರೆ ಸೊ 100% ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಏನಂತಂದ್ರೆ ಇದೇ ಡೇಟ್ಗೆ ಅವರು EMI ಪೇ ಮಾಡಬೇಕು ಅಂತ ಇರುತ್ತೆ. ಸೊ ಆ ತರ ನಮ್ಮಲ್ಲಿ ಇದೇ ಡೇಟ್ಗೆ ಫಿಕ್ಸ್ ಆನ್ ಡೇಟ್ಗೆ ನೀವು ಪೇ ಮಾಡಬೇಕು ಅನ್ನೋದು ಫೋರ್ಸಬಲ್ ಏನಿರೋದಿಲ್ಲ. ತುಂಬಾ ಜನ ಈಗ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಳ್ತಾರೆ. ಕೆಲವಷ್ಟು ಜನ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಕೆಲವಷ್ಟು ಜನ ಒಂದು ಭೂಮಿ ಖರೀದಿ ಮಾಡ್ಕೊಂಡು ಇಟ್ಕೊಳ್ಳೋಣ, ಫ್ಯೂಚರ್ ಯೂಸ್ ಆಗುತ್ತೆ ಅಂತ. ಈಗ ತಮ್ಮ ಲೊಕೇಶನ್ ಗಳಲ್ಲಿ ತಾವೇನ್ ಸೈಟ್ ಸೇಲ್ ಮಾಡ್ತಾ ಇದ್ದೀರಾ, ಅದರ ಫ್ಯೂಚರ್ ಡಿಮ್ಯಾಂಡ್ ಯಾವ ರೀತಿ ಇರಬಹುದು ಅಂತ? ಈಗ 100% ನಾವು ನೆಲಮಂಗಲ ಏನಿದೆ ನಾರ್ತ್, ಬೆಂಗಳೂರು ನಾರ್ತ್ ಅಂತ ಏನ್ ಕರಿತೀವಿ, ಮೇಜರ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಇರುವಂತ ಜಾಗ. ಸೊ ಪ್ರತಿಯೊಬ್ಬರಿಗೂ ಒಂದು ಸ್ವಂತ ನಿವೇಶನ, ಸ್ವಂತ ಸೈಟ್ ತಗೋಬೇಕು ಅನ್ನೋ ಒಂದು ಉದ್ದೇಶ ಇದ್ದೇ ಇರುತ್ತೆ. ಯಾಕಂದ್ರೆ
ಭೂಮಿ ಮೇಲೆ ಯಾವತ್ತಿದ್ರು ಡಿಪ್ರಿಸಿಯೇಷನ್ ಬರಲ್ಲ, ಅದು ಚೆನ್ನಾಗಿ ಎಲ್ರಿಗೂ ಗೊತ್ತು. ಅಪ್ರಿಸಿಯೇಷನ್ ಯಾವತ್ತಿದ್ರು ಒಂದು ಚಿನ್ನ ಆಗಿರ್ಬೋದು, ನಿಮಗೆ ಯಾವುದೋ ಒಂದು FD ಇಟ್ರು ಕೂಡ ನಿಮಗೆ ಜಾಸ್ತಿ ಹೈಕ್ ಆಗಲ್ಲ. FD ಇಟ್ರು ನಾನು ಮುಂಚೆನೇ ಹೇಳ್ದಂಗೆ 5% 6% ಹೈಕ್ ಆಗ್ಬೋದು ಪರ್ ಆ್ಯನಮ್. ಸೊ ವರ್ಸ್ಟ್ ಕೇಸ್ ಅಂದ್ರೆ ಭೂಮಿ ಮೇಲೆ 10% ಹೈಕ್ ಆಗೇ ಆಗುತ್ತೆ. ನೀವು ಯಾವ ಪ್ರೈಸಕ್ಕೆ ತಗೊಂಡಿರ್ತೀರಾ ಮಾರ್ಕೆಟ್ ವ್ಯಾಲ್ಯೂಗೆ ಅದಕ್ಕೆ 10% ಹೈಕ್ ಆಗೇ ಆಗುತ್ತೆ. ಸೊ ಡೆವಲಪ್ಮೆಂಟ್ ವಿಷಯ ಅಂತ ಬಂದಾಗ ನೀವು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಕನೆಕ್ಟಿವಿಟಿ ರೋಡ್ಗಳು ತುಂಬಾ ಚೆನ್ನಾಗಿದೆ. ಸೊ ಮೇಜರ್ ಆಗಿ ಒಂದು ಈಗ ನೆಲಮಂಗಲ ಅಂತ ಬಂದಾಗ ಟುವರ್ಡ್ಸ್ ದೊಡ್ಡಬಳ್ಳಾಪುರ ಹೈವೇ ಏನಿದೆ ಅದು ಸ್ಟೇಟ್ ಹೈವೇ 74 ಅಂತ ಕರಿತೀವಿ. ಮತ್ತೆ ಟುವರ್ಡ್ಸ್ ದೇವನಹಳ್ಳಿ ಏರ್ಪೋರ್ಟ್ ರೋಡ್ ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಿರುವಂತ ಜಾಗ. ಸೊ ಈ ಕಡೆ ನಿಮಗೆ NH4 ಹೈವೇ ಒಂದು, ಮತ್ತೆ ನಿಮಗೆ ಲೆಫ್ಟ್ ಸೈಡ್ ಹೋದ್ರೆ NH7 ಅಂತ ಕರಿತೀವಿ, ಹಾಸನ್ನು ಮತ್ತೆ ಮಂಗಳೂರಿಗೆ ಹೋಗೋ ರೋಡ್. ಸೊ NH4 ರಾಷ್ಟ್ರೀಯ ಹೆದ್ದಾರಿನೇ ಅದು. ಸೊ ಈಗ ನೆಲಮಂಗಲ ಏನ್ ಸೆಂಟ್ರಲ್ ಇದೆ, ಈಗ ಸುತ್ತಮುತ್ತ ಎಲ್ಲ ಒಂದು NH4 ಆಗಿರ್ಬೋದು, NH7 ಆಗಿರ್ಬೋದು, ಮತ್ತೆ ಎಲ್ಲ ರಾಷ್ಟ್ರೀಯ ಹೆದ್ದಾರಿ. NH4 ಬಂದು ನಿಮ್ಗೆ ಹೈದರಾಬಾದ್, ಪುಣೆ, ಮುಂಬೈ, ಸೊ ಚೆನ್ನೈ ಈ ತರ ಕನೆಕ್ಟಿವಿಟಿ ರೋಡ್ಗಳು. ಸೊ ತುಮಕೂರು ಬಂದು ಸ್ಮಾರ್ಟ್ ಸಿಟಿ ಆಗ್ತಿದೆ. ಈಗ ನೆಲಮಂಗಲ ಬಂದು ಸೆಂಟ್ರಲ್ ಇದೆ. ಸೊ ಎಲ್ಲಾ ತರ ರೋಡ್ ಕನೆಕ್ಟಿವಿಟಿಗಳು ಚೆನ್ನಾಗಿರೋದ್ರಿಂದ ನಾನು ಮುಂಚೆನೆ ಹೇಳ್ದಂಗೆ ಒಂದು ರೋಡ್ ಡೆವಲಪ್ಮೆಂಟ್ ಆಗ್ತಿದೆ ಅಂತಂದ್ರೆ ಬರೀ ರೋಡ್ ಮಾತ್ರ ಡೆವಲಪ್ಮೆಂಟ್ ಆಗಲ್ಲ. ಸೊ ಹಳ್ಳಿಗಳಿಗೆ ಸೇರಿ ಒಂದು ಹೋಬ್ಳಿ ಆಗುತ್ತೆ, ಹೋಬ್ಳಿ ಸೇರಿ ಒಂದು ತಾಲೂಕು ಆಗುತ್ತೆ. ಸೊ ಅದೇ ತರ ಈಗ ನೆಲಮಂಗಲ ನಾವು ಮಾಡ್ತಿರೋದು ಚಿಕ್ಕಮದುವೆ ಹೋಬ್ಳಿ ಸಖತ್ತು ಡೆವಲಪ್ಮೆಂಟ್ ಕಾಣ್ತಿರುವಂತ ಹೋಬ್ಳಿ ಅದು. ಸೊ ಅಲ್ಲಿಗೆ ಅಟ್ಯಾಚ್ ಆಗಿ ಮಾಡಿದೀವಿ ಅಂತಂದಾಗ DC ಕನ್ವರ್ಷನ್ ಸೈಟು. ಸೊ ನೀವು ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾಳೆ ದಿನ ಮನೆ ಕಟ್ಕೊಂಡಿರಿ, ನಾಳೆ ದಿನ ಒಂದು ಉತ್ತಮವಾದ ಬೆಲೆಗೂ ಕೂಡ ಮಾರಬಹುದು. ತುಂಬಾ ಜನ ಅನ್ಕೊಳ್ತಾ ಇರ್ತಾರೆ ಅದು ತುಂಬಾ ಔಟ್ ಆಫ್ ಸಿಟಿ ಆಗ್ಬಿಡ್ತೇನೋ, ಬೆಂಗಳೂರಿನಿಂದ ಕನೆಕ್ಟಿವಿಟಿ ಕಳ್ಕೊಂಡ್ಬಿಡ್ತೀವೇನೋ ಅಂತ ಜನರಿಗೆ ಏನ್ ಹೇಳ್ತೀರಾ? ಅದು ತುಂಬಾ ಜನಕ್ಕೆ ಒಂದು ಡೌಟ್ಸ್ ಇರುತ್ತೆ. ಈಗ 4 ಲಕ್ಷ ಕೋಟ್ ಮಾಡ್ತಿದಾರಪ್ಪ ಒಂದು DC ಕನ್ವರ್ಷನ್ ಸೈಟ್ ಮೇಲೆ ಅಂತಂದ್ರೆ ನನಗೆ ಇಲ್ಲಿ ಬೋರ್ಡ್ ಹಾಕ್ಬಿಟ್ಟು ನನಗೆಲ್ಲೋ ಕಾಡ್ ಕರ್ಕೊಂಡು ಹೋಗ್ತಾರ ಅನ್ನೋ ಒಂದು ಹೆಸಿಟೇಷನ್ ಇದ್ದೇ ಇರುತ್ತೆ. ಸೊ ಈಗ ನಾನು ಎಷ್ಟೇ ಥಿಯರಿಟಿಕಲ್ ಆಗಿ ಹೇಳಿದ್ರು ಕೂಡ ಡೆವಲಪ್ಮೆಂಟ್ಸ್ ಅಷ್ಟಿದೆ, ನಿಮಗೆ ಲೇಔಟ್ಸ್ ಹೀಗಿದೆ, ಸರೌಂಡಿಂಗ್ ಸ್ಕೂಲ್ಸ್ ಕಾಲೇಜಸ್ ಇಷ್ಟೆಲ್ಲ ಡೆವಲಪ್ಮೆಂಟ್ ಇದೆ ಅಂತ ಹೇಳಿದ್ರು ಕೂಡ ಸೊ ಒಂದ್ಸಲ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಇವ್ರು ಹೇಳ್ತಿರೋದು ಇಷ್ಟೆಲ್ಲ ಮೀಡಿಯಾ ಮುಂದೆ ಕೂತ್ಕೊಂಡು ಇಷ್ಟೆಲ್ಲ ಹೇಳ್ತಿರೋ ಸತ್ಯನ ಇಲ್ವಾ ಅಂತ ನಿಮಗೆ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಒಂದು ಕ್ಲಿಯಾರಿಟಿ ಸಿಗುತ್ತೆ, ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಅದಕ್ಕೆ ನೀವೇನ್ ಜಾಸ್ತಿ ಮಾಡ್ಬೇಕಾರೋ ಅವಶ್ಯಕತೆ ಇಲ್ಲ, ಫ್ರೀ ಸೈಟ್ ವಿಸಿಟ್ ಇರುತ್ತೆ. ಸೊ TV ಸ್ಕ್ರೀನ್ ಮೇಲೆ ಏನ್ ಡಿಸ್ಪ್ಲೇ ಆಗ್ತಿದೆ ನಂಬರು, ಅದು ಕಾಲ್ ಮಾಡಿ ನಮ್ಮ ಎಕ್ಸಿಕ್ಯೂಟಿವ್ ಕಾಲ್ ಪಿಕ್ ಮಾಡ್ತಾರೆ. ನಿಮ್ಗೆ ಯಾವಾಗ ಅವೈಲಬಲ್ ಇರ್ತೀರಾ, ನೀವು ಯಾವಾಗ ಫ್ರೀ ಇರ್ತೀರಾ, ಒಂದು 2-3 ಅವರ್ಸ್ ಒಂದು ಸ್ವಂತ ನಿವೇಶನ ಖರೀದಿ ಮಾಡ್ಕೊಳಕ್ ಫ್ರೀ ಮಾಡ್ಕೊಳ್ಳೋದ್ರಿಂದ ಏನು ಲಾಸ್ ಏನಾಗಲ್ಲ. ಸೊ ನೀವು ಒಂದು 2-3 ಅವರ್ಸ್ ಫ್ರೀ ಮಾಡ್ಕೊಂಡು ಸೈಟ್ ವಿಸಿಟ್ ಮಾಡಿ. ಸೊ ನಿಮ್ಗೆ ಗೊತ್ತಾಗುತ್ತೆ ಅಟ್ ಪ್ರೆಸೆಂಟ್ ಯಾವ ತರ ಡೆವಲಪ್ಮೆಂಟ್ ನಡೀತಿದೆ. ಸೊ ಇವಾಗ ಒಂದು ಸೈಟ್ ಖರೀದಿ ಮಾಡಿದ್ರೆ ನನಗೆ ನಾಳೆ ದಿನ ಯಾವ ತರ ಬೆನಿಫಿಟ್ ಸಿಗುತ್ತೆ ಅಂತ ಗ್ರಾಹಕರಿಗೆ ಗೊತ್ತಾಗುತ್ತೆ. ತುಂಬಾ ಜನ ಈಗ TV ನೋಡ್ತಾ ಇರ್ತಾರೆ, ಸೈಟ್ ಕೂಡ ನೋಡ್ಬೇಕು ಅಂತ ಆಸೆ ಪಡ್ತಿರ್ತಾರೆ. ಆದ್ರೆ ಈಗ ಕೊರೋನಾ ವೈರಸ್ ಟೈಮ್ ಕೂಡ. ಸೊ ತಮ್ಮ ಕಂಪನಿ ವತಿಯಿಂದ ಯಾವ ರೀತಿಯಾದಂತ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದೀರಾ? ಹೌದು, ಇವಾಗ ಕೊರೋನಾ ಇರೋದ್ರಿಂದ ಪ್ರಿಕಾಷನರಿ ಮೆಜರ್ಮೆಂಟ್ ತಗೊಳ್ಳೇಬೇಕು. ಸೊ ಕೆಲವು ಕೊರೋನಾ ಮರ್ತಿ ಈಗ ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡ್ತಿದ್ರು, ಮತ್ತೆ ಏನೋ ಈಗ ರೂಪಾಂತರ ಅಂತ ಏನೋ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸ್ವಲ್ಪ ಜಾಸ್ತಿ ಎಚ್ಚರಿಕೆಯಿಂದನೇ ಇರಬೇಕು. ಸೊ ಮರಿಬಾರ್ದು. ಸೊ ಪ್ರಿಕಾಷನರಿ ಮೆಜರ್ಮೆಂಟ್ ತಗೊಳ್ಳೇಬೇಕು. ಸೊ ಈಗ ಕಂಪ್ಲೀಟ್ ಈಗ ಗ್ರಾಹಕರು ಆಫೀಸಿಗೆ ಬಂದ್ರು ಕೂಡ ಅವ್ರಿಗೆ ಕಂಪ್ಲೀಟ್ ಸ್ಯಾನಿಟೈಸ್ ಅಂತ ಮಾಡ್ತೀವಿ, ಥರ್ಮಲ್ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ಸೊ ಲೇಔಟ್ಗೆ ಹೋಗಿ ಬರೋ ಕಾರ್ಗಳನ್ನೆಲ್ಲ ಕಂಪ್ಲೀಟ್ ಸ್ಯಾನಿಟೈಸ್ ಮಾಡೇ ಮಾಡ್ತೀವಿ, ಮಾಸ್ಕ್ ವಿತರಣೆ ಮಾಡ್ತೀವಿ. ಪ್ರಿಕಾಷನರಿ ಮೆಜರ್ಮೆಂಟ್ ತಗೊಂಡು ಸೇಫ್ ಆಗಿ ಕರ್ಕೊಂಡೋಗಿ ಲೇಔಟ್ ನ ತೋರಿಸ್ಕೊಂಡು ಅಂದ್ರೆ ಕ್ಲೈಂಟ್ಸ್ ಗೆ ಪಿಕಪ್ ಅಂಡ್ ಡ್ರಾಪ್ ಇರುತ್ತಾ? 100%. ಈಗ ಬೆಂಗಳೂರು ಅಂತ ಸಿಟಿಲಿ ಎಲ್ಲರೂ ಬಿಸಿನೇ, ಒಂದು 2-3 ಅವರ್ಸ್ ಫ್ರೀ ಮಾಡ್ಕೊಂಡ್ರೆ ಸಾಕು. ಅವ್ರು ಯಾವ ಏರಿಯಾದಲ್ಲಿ ಇರ್ತಾರೆ, ಈಗ ಅರ್ಲಿ ಮಾರ್ನಿಂಗ್ ಸೈಟ್ ವಿಸಿಟ್ ಮಾಡಿ ಸ್ವಲ್ಪ ಜನ ಕೆಲ್ಸಕ್ಕೆ ಹೋಗೋರು ಇರ್ತಾರೆ. ಸೊ ಅಂತವ್ರಿಗೂ ಕೂಡ ವೀಕ್ ಡೇಸ್ ಅಲ್ಲಿ ಅವ್ರಿಗೆ ಅರ್ಲಿ ಮಾರ್ನಿಂಗ್, ವೀಕೆಂಡ್ಸ್ ಅಲ್ಲಿ ಅರ್ಲಿ ಮಾರ್ನಿಂಗ್ ವಿಸಿಟ್ಸ್ ಅಂತ ಮಾಡ್ತೀವಿ. ಸೊ ಎಕ್ಸಿಕ್ಯೂಟಿವ್ ನೀವು ಯಾವ ಜಾಗದಲ್ಲಿ ಇರ್ತೀರಾ, ಯಾವ ಏರಿಯಾದಲ್ಲಿ ಇರ್ತೀರಾ, ಸೊ ಅಡ್ರೆಸ್ ನ ಕೊಟ್ರೆ ಸೊ ಅಲ್ಲಿಗೆ ಬಂದು ಪಿಕಪ್ ಮಾಡಿ ನಿಮ್ಗೆ ಲೇಔಟ್ ಕಂಪ್ಲೀಟ್ ತೋರಿಸ್ಕೊಂಡ್ ಬರ್ತಾರೆ. ಈಗ ತಮ್ಗೆ ಗೊತ್ತಿರಬಹುದು ಬೆಂಗಳೂರು ಮೇನ್ ಸಿಟಿಯಲ್ಲಿ ತುಂಬಾ ಜನ ಈ ಟ್ರಾಫಿಕ್ ಕಿರಿಕಿರಿಯಿಂದ ಬೇಸತ್ತು ಹೋಗಿದ್ದಾರೆ, ಅಥವಾ ಪೊಲ್ಯೂಷನ್ ಇಂದ ತುಂಬಾ ಜನರು ಕಾಯಿಲೆಗಳಿಗೂ ಕೂಡ ತುತ್ತಾಗ್ತಾ ಇದ್ದಾರೆ. ಸೊ ತಮ್ಮ ಲೇಔಟ್ಗಳಲ್ಲಿ ವಾತಾವರಣ ಹೇಗಿದೆ ಅಂತ? ಈಗ ನೆಲಮಂಗಲ ಮುಂಚೆನೆ ಹೇಳ್ದಂಗೆ ತುಂಬಾ ಪ್ಲಾನ್ಡ್ ಆಗಿ ಮಾಡ್ತಿದ್ದಾರೆ. ಸೊ ಬೆಂಗಳೂರು ಅನ್ಪ್ರಿಡಿಕ್ಟಬಲ್ ಆಗಿ ಬೆಳೆದ್ಬಿಟ್ಟಿದೆ, ಯಾರು ಪ್ರಿಡಿಕ್ಟೇ ಮಾಡಿರ್ಲಿಲ್ಲ ಈ ರೇಂಜಿಗೆ ಬೆಳೆಯುತ್ತೆ ಅಂದ್ಬಿಟ್ಟು. ಸೊ ನಿಮ್ಗೆ ಟ್ರಾಫಿಕ್ ಸಮಸ್ಯೆ ಇರೋದಿಲ್ಲ, ಒಂದು ಪೊಲ್ಯೂಷನ್ ಸಮಸ್ಯೆ ಇರೋದಿಲ್ಲ, ಸುತ್ತಮುತ್ತ ಗ್ರೀನರಿ ಚೆನ್ನಾಗಿದೆ. ಸೊ ನಾಳೆ ದಿನ ನೀವು ಮನೆ ಕಟ್ಕೊಂಡು ನಾಳೆ ದಿನ ಬಾಡಿಗೆ ಕೊಡ್ತೀನಿ ಅಂತಂದ್ರೂ ಉತ್ತಮವಾದ ಇಂಡಸ್ಟ್ರೀಸ್ಗಳು ಸುತ್ತಮುತ್ತ ಇದೆ. ಸೊ ನಾಳೆ ದಿನ ಮನೆ ಕಟ್ಟಿ ಯಾವ್ದಾದ್ರು PG ಮಾಡ್ತೀನಿ ಅಂದ್ರೂ ಕೂಡ ಕಾಲೇಜಸ್ಗಳು ಸುತ್ತಮುತ್ತ ತುಂಬಾ ಇದಾವೆ, ಇಂಜಿನಿಯರಿಂಗ್ ಕಾಲೇಜ್ಗಳಿದೆ, ಯೂನಿವರ್ಸಿಟೀಸ್ಗಳಿದೆ. ಸೊ ಹಾಸ್ಪಿಟಲ್ ಫೆಸಿಲಿಟೀಸ್ಗಳೆಲ್ಲ ಸುತ್ತಮುತ್ತ ಇರೋದ್ರಿಂದ ಸೊ ಯಾವುದೇ ರೀತಿ ವಾತಾವರಣಕ್ಕೆ ಏನು ತೊಂದರೆ ಇಲ್ಲ, ಗುಡ್ ಅಟ್ಮಾಸ್ಫಿಯರ್ ಇದೆ. ಸೊ ಯಾವುದೇ ರೀತಿ ಗ್ರಾಹಕರು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಇಲ್ಲಿ ತನಕ ತಮ್ಮ ಎಷ್ಟು ಗ್ರಾಹಕರು ಮನೆ ಕಟ್ಕೊಂಡಿದ್ದಾರೆ ತಮ್ಮ ಲೇಔಟ್ಗಳಲ್ಲಿ? ಈಗ ಪ್ರೀವಿಯಸ್ ಈಗ 4 ವರ್ಷದಿಂದ ಏನೇನ್ ಲೇಔಟ್ಗಳನ್ನ ಮಾಡ್ಕೊ ಬಂದಿದೋ, ಡೆವಲಪ್ಮೆಂಟ್ ಆಗ್ತಿತ್ತು, ಈಗ ಡೆವಲಪ್ಡ್ ಆಗಿದೆ. ಸೊ ಅಲ್ಲೆಲ್ಲ ಮನೆಗಳು ಕಟ್ಕೊಂಡಿದ್ದಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ APMC ಯಾರ್ಡ್ ಈಗ ಯಶವಂತಪುರದಿಂದ ಆಲೂರಿಗೆ ಶಿಫ್ಟ್ ಆಗಿದೆ. ಯಾರು ಅನ್ಕೊಂಡೇ ಇರಲಿಲ್ಲ ಅಲ್ಲಿ ಶಿಫ್ಟ್ ಆಗುತ್ತೆ ಅಂತ. ಸೊ ಗ್ರಾಹಕರಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ಈಗ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಬೆಂಗಳೂರು ಯಾವುದೇ ಒಂದು ಭಾಗದಲ್ಲಿ ಆಗಿರ್ಬೋದು, ಸೊ ಸೈಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ರಿಟರ್ನ್ಸ್ ತಗೊಂಡಿದ್ದಾರೆ.
ಸೊ ಕೆಲವರು ನೋಡ್ತಿರೋರು ನಮ್ಗೆಲ್ಲ ಆಗುತ್ತೆ ಅನ್ನೋ ಒಂದು ಡೌಟ್ ಅಲ್ಲೇ ಇರ್ತಾರೆ. ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಆಗಿದೆ ಅಂದ್ಮೇಲೆ ನಿಮ್ಗೂ 100% ಆಗೇ ಆಗುತ್ತೆ. ಬಟ್ ಅದಕ್ಕೆ ಏನ್ ಮಾಡ್ಬೇಕು, ಒಂದು ಮನ್ಸು ಮಾಡ್ಬೇಕು. ಸೊ ಕನಸು ಕಾಣಬೇಕು, ಮೇಜರ್ ಆಗಿ ಒಂದು ಸೈಟ್ ನಾನು ತಗೋಬೇಕು ಅನ್ನೋ ಒಂದು ಕನಸು ಕಾಣಬೇಕು ಅಂತ ಹೇಳ್ತೀನಿ. ಅಂದ್ರೆ ಈಗ ಸಾಕಷ್ಟು ಜನ ಪ್ರತಿಯೊಂದು ರೂಪಾಯಿ ಕೂಡ ಕಷ್ಟಪಟ್ಟು ದುಡಿದಿರ್ತಾರೆ, ಅದನ್ನ ಇನ್ವೆಸ್ಟ್ ಮಾಡಬೇಕು ಭೂಮಿ ಮೇಲೆ ಅಂತ ಉದ್ದೇಶ ಇರುತ್ತೆ. ಸೊ ಅಂಥದ್ರಲ್ಲಿ ಬೆಂಗಳೂರಂತಹ ಮಹಾನಗರದಲ್ಲಿ ನೂರಾರು ರಿಯಲ್ ಎಸ್ಟೇಟ್ ಕಂಪನಿಗಳಿರುತ್ತೆ, ಕೆಲವಷ್ಟು ಜನ ಫ್ರಾಡ್ಸ್ ಕೂಡ ಇರ್ತಾರೆ. ತಮ್ಮ ಕಂಪನಿಯ ಸೇಫ್ಟಿ ಅಂಡ್ ಪ್ರಾಮಿನೆಂಟ್ ಬಗ್ಗೆ ಹೇಳೋದಾದ್ರೆ? ಯಾಕಂದ್ರೆ ಸಾಕಷ್ಟು ಜನ ಹೆಸಿಟೇಟ್ ಮಾಡ್ತಾರೆ. ಈಗ ಪ್ರಾಪರ್ಟೀಸ್ ಅಂದ್ರೆ ನನಗೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಎಲ್ಲಿ ನನಗೆ ಮೋಸ ಆಗ್ಬಿಡುತ್ತೋ, ಸೊ ಡಾಕ್ಯುಮೆಂಟ್ ವಿಷಯದಾಗ ಆಗಿರ್ಬೋದು, ಒಂದು ಸೈಟ್ ಈಗ ನಾನು ಯಾವ್ದೋ ಸೈಟ್ ನೋಡಿರ್ತೀನಿ, ನನಗೆ ಬೇರೆ ಸೈಟ್ ಯಾವ್ದಾದ್ರು ರಿಜಿಸ್ಟ್ರೇಷನ್ ಆಗ್ಬಿಡ್ಬೋದು. ಸೊ ನಾಳೆ ದಿನ ಏನೋ ಗೌರ್ಮೆಂಟ್ ಮೇಲೆ ಅಕ್ವೈರ್ ಮಾಡ್ಕೋಬೋದು. ಈ ತರ ಸಾಕಷ್ಟು ಡೌಟ್ಸ್ಗಳು ಗ್ರಾಹಕರಲ್ಲಿ ಇದ್ದೇ ಇರುತ್ತೆ. ಸೊ ಎಲ್ಲಾ ಫೀಲ್ಡ್ ಅಲ್ಲೂ ಬೆಳ್ಳು ಒಂದೇ ಸಮ ಇರೋದಿಲ್ಲ. ಸೊ ಅಲ್ವಾ? ಸೊ ಯಾಕಂದ್ರೆ ಫಸ್ಟ್ ನಿಮ್ಗೆ ಡೌಟ್ಸ್ ಗಳು ಏನೇನಿದೆ ಅದು ಕ್ಲಾರಿಟಿ ಸಿಗ್ಬೇಕು. ಸೊ ಕ್ಲಾರಿಟಿ ಸಿಗ್ಬೇಕು ಅಂದ್ರೆ ನೀವು ಮಂದಿ ಮುಕ್ತವಾಗಿ ಮಾತಾಡ್ಬೇಕು. ಈಗ ನಾನೊಂದು ಈಗ ಸೈಟ್ ತಗೋಬೇಕು ಅಂದ್ರೆ ನಂಗೆ 10 ಲಕ್ಷ 15 ಲಕ್ಷ 20 ಲಕ್ಷ ಬೇಕು ಅಂತ ಏನಿಲ್ಲ. ಈಗ ಒಂದು 4 ಲಕ್ಷದಲ್ಲೂ ಕೂಡ ನೀವು ಒಂದು ಸೈಟ್ ತಗೋಬಹುದು, ಒಂದು ಉತ್ತಮವಾದ DC ಕನ್ವರ್ಷನ್ ಸೈಟ್ನೇ ತಗೋಬಹುದು. ಸೊ ಒಂದು ಕ್ಲಾರಿಟಿ ನಾನು 100% ಮಾಡ್ಕೊಡ್ತೀನಿ. ಸೊ ರಾಯಲ್ ಪ್ರಾಪರ್ಟೀಸ್ ನಮ್ದು ಆಫೀಸ್ ಬಂದು ನಾಗರಬಾವಿ ಮಾಳ್ಗಾಳದಲ್ಲಿ ಇರೋದು. ಸೊ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಕಾಲ್ ಮಾಡಿದ್ರೆ ನಿಮಗೆ ವಾಟ್ಸಪ್ಪಲ್ಲಿ ಕೂಡ ನಿಮಗೆ ಲೊಕೇಶನ್ ಕಳಿಸ್ಕೊಡ್ತಾರೆ. ಸೊ 100% ನಾನೇ ಖುದ್ದಾಗಿ ಸಿಗ್ತೀನಿ ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕ್ಲಾರಿಟಿ ತಗೊಂಡು ಲೇಔಟ್ ವಿಸಿಟ್ ಮಾಡಿ. ಇಲ್ಲಿ ತನಕ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಿ. ಕೊನೆಯದಾಗಿ ವ್ಯೂವರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಯಾರು ಇಷ್ಟೊತ್ತು ಪ್ರೋಗ್ರಾಮ್ ನೋಡಿರ್ತಾರೋ ಸೊ ಅವ್ರಿಗಂತೂ 100% ಒಂದು ಯೋಚನೆ ಅಂತೂ ಬಂದೇ ಬಂದಿರುತ್ತೆ. ಸೊ ಯೋಚನೆ ಮಾಡೋದಲ್ಲದೆ ಒಂದು ನೀವು ಆ ಕನಸನ್ನ ನನಸು ಮಾಡ್ಕೊಳ್ಳೋಕೆ ಮುಂದೆ ಬನ್ನಿ. ಸೊ ಇನ್ನು ಯಾರ್ಯಾರು ಯೋಚನೆ ಮಾಡಿಲ್ವೋ ಅಂದ್ರೆ ಒಂದು ತಿಂಗಳಾದ್ಮೇಲೆ ನೋಡೋಣ, ಇಲ್ಲ ಒಂದು ವಾರ ಆದ್ಮೇಲೆ ನೋಡೋಣ ಅನ್ನೋದು ಯಾರ್ಯಾರು ಒಂದ್ಸಲ ಥಾಟ್ಗಳಿದೆಯೋ ಅವ್ರಿಗೊಂದು ಕಿವಿ ಮಾತು, ಒಂದು ತಿಳಿ ಮಾತು ಅಂತ ಏನ್ ಹೇಳ್ತೀನಿ ನಾನು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ನೇ ಒಂದು ನಿಮ್ ಮೊಬೈಲ್ನ ತೆಗೆದು ಒಂದು ಸ್ನ್ಯಾಪ್ ಅಂತ ಮಾಡ್ಕೊಳ್ಳಿ, ಇಲ್ಲ ವಿಡಿಯೋ ಅಂತ ಮಾಡ್ಕೊಳ್ಳಿ. ಆ ನಂಬರು ನಾಳೆ ದಿನ ನಿಮ್ಗೆ ಯೂಸ್ ಆಗೇ ಆಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ತಮ್ಗೆ. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್. ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್